ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಚಿಕ್ಕಮಗಳೂರು ತಾಲೂಕು ಕೆಳಗೂರು ಶ್ರೀ ದೇವಿರಮ್ಮ ದೇವಸ್ಥಾನದಲ್ಲಿ ಸುಗ್ಗಿ ಹಬ್ಬ ಕೆಂಡ ಸೇವೆ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು. ಚಿಕ್ಕಮಗಳೂರು ತಾಲೂಕು ಕೆಳಗೂರು ಶ್ರೀ ದೇವಿರಮ್ಮ ದೇವಸ್ಥಾನ ಇಲ್ಲಿ ಭಕ್ತರು ದಿನಾಂಕ 23 ಮಾರ್ಚ್ 2025ರಿಂದ ದಿನಾಂಕ 12 ಏಪ್ರಿಲ್ 2025 ತನಕ ಇಲ್ಲಿ ಸುಗ್ಗಿ ಹಬ್ಬ ವಿಜೃಂಭಣೆಯಿಂದ ಜರುಗಿತು. ಏಪ್ರಿಲ್ 2025ರಂದು ಗದ್ದೆಳಮ್ಮ ದೇವರಿಗೆ ಕೆಂಡೋತ್ಸವ. ಈ ಸಂದರ್ಭ ಭಕ್ತರು ಸೇರಿ ಈ ಕೆಂಡೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದರು. 10ರ ರಾತ್ರಿಯಲ್ಲಿಯೇ ಒಂದಷ್ಟು ಕಟ್ಟಿಗೆಗಳನ್ನು ರಾಶಿ ಹಾಕಿ ಕೆಂಡವನ್ನ ರೆಡಿ ಮಾಡುತ್ತಾರೆ. ಹಾಗೆಯೇ 10ನೇ ತಾರೀಕು ಬೆಳಗ್ಗೆ ಸುಮಾರು 9 ಗಂಟೆಗೆ ಈ ಕೆಂಡವನ್ನು ಎದುರಲ್ಲಿರುವ ಆ ಗದ್ದೆಯಲ್ಲಿ ಹಾಸಿ ಅದರ ಮೇಲೆ ಗದ್ದೆಳಮ್ಮ ದೇವರನ್ನು ಹೊತ್ತುಕೊಂಡ ಪಾದ್ರಿಯವರು ಈ ಕೆಂಡವನ್ನು ದಾಟುತ್ತಾರೆ. ಸುಮಾರು 3 ಬಾರಿ ಈ ಕೆಂಡವನ್ನು ದಾಟುವ ಕ್ರಮ ಇದೆ. ಅಂತೆಯೇ ಭಕ್ತರು ಎಲ್ಲರೂ ಈ ಕೆಂಡದ ಮೇಲೆ ಹಾದು ಹೋಗುತ್ತಾರೆ. ಯಾವುದೇ ಸುಟ್ಟ ಗಾಯಗಳು ಏನು ಆಗುವುದಿಲ್ಲ. ಯಾಕಂದರೆ ಇಲ್ಲಿ ಗದ್ದೆಳಮ್ಮನ ಆ ಮಹಿಮೆ ಅಷ್ಟು ದೊಡ್ಡದಾಗಿದೆ. ಇಲ್ಲಿ ಸುಗ್ಗಿ ಕುಣಿತ ವಿಶೇಷವಾಗಿ ಎಲ್ಲಾ ಭಕ್ತರು ಸೇರಿ ನಡೆಸುತ್ತಾರೆ. ಅಂತೆಯೇ ಇಲ್ಲಿ ಉತ್ಸವಗಳು ನಡೆಯುತ್ತವೆ. ಕೊನೆಯ ದಿನ ಇಲ್ಲಿ ರಥೋತ್ಸವವು ವಿಜೃಂಭಣೆಯಿಂದ ಸಾಗುತ್ತದೆ. ಶ್ರೀ ದೇವಿರಮ್ಮ ದೇವರಿಗೆ ಎಲ್ಲಾ ಹೆಂಗಳೆಯರು ಬಂದು ಇಲ್ಲಿ ಉಡಿ ತುಂಬಿಸುವ ವಿಶೇಷ ಕಾರ್ಯಕ್ರಮವು ಇಲ್ಲಿ ಜರುಗುತ್ತದೆ. ಇಲ್ಲಿ ಹರಕೆ ಹೇಳಿ ಯಾರ ಹರಕೆ ತೀರಿದೆಯೋ ಅವರು ಬಂದು ಇಲ್ಲಿ ಮುಡಿ ತುಂಬಿಸುವುದು ಒಂದು ವಿಶೇಷವಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತರು ಎಲ್ಲರೂ ಭಾಗಿಗಳಾಗಿ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ಕೆ.ವಿ. ದೇವನಂದನ್ ಇವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ನಡೆದು ಶ್ರೀ ಕೆ. ವೀರರಾಜ್ ಇವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯುತ್ತವೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ಜಾತ್ರೆ ಆರಂಭವಾದೊಡನೆ ಯಾರ ಮನೆಯಲ್ಲಿಯೂ ಹಾಸಿಗೆಯ ಮೇಲೆ ಮಲಗುವುದು, ಮಂಚದ ಮೇಲೆ ಮಲಗುವುದು ನಿಷಿದ್ಧವಾಗಿದೆ. ಎಲ್ಲವೂ ನೆಲದಲ್ಲಿ. ಊಟ ಮಾಡುವವರು ಕೂಡ ಮೇಲೆ ಕೂತ್ಕೊಂಡು ಊಟ ಮಾಡಲಿಕ್ಕಿಲ್ಲ, ಕೆಳಗಡೆ ಕೂತ್ಕೊಂಡು ಊಟ ಮಾಡುತ್ತಾರೆ. ಕಾಲಿಗೆ ಚಪ್ಪಲಿ ಧರಿಸುವಂತಿಲ್ಲ. ಎಲ್ಲರೂ ಚಪ್ಪಲಿ ವಿನಃ ದೇವಸ್ಥಾನಕ್ಕೆ ಬರುತ್ತಾರೆ. ಯಾರ ಮನೆಯಲ್ಲಿ ಒಗ್ಗರಣೆ ಹಾಕುವುದು ಅಥವಾ ದೋಸೆ ತಿಂಡಿಗಳನ್ನು ಮಾಡುವುದು ಇದು ಕೂಡ ನಿಷಿದ್ಧವಾಗಿದೆ. ಮಾಂಸಾಹಾರ ಅಂತೂ ಇಲ್ಲವೇ ಇಲ್ಲ. ಇದು ಇಲ್ಲಿಯ ವಿಶೇಷ. ಸುಮಾರು 12 ಹಳ್ಳಿಗಳಿಂದ ಜನ ಇಲ್ಲಿಗೆ ಬಂದು ತಮ್ಮ ಸೇವೆಗಳನ್ನ ಸಲ್ಲಿಸಿ ಶ್ರೀದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಇದೀಗ ಈ ಎಲ್ಲ ಕಾರ್ಯಕ್ರಮಗಳ ವಿಶೇಷ ವರದಿಯನ್ನು ವೀಕ್ಷಿಸಿಕೊಂಡು ಬರೋಣ. ಓಂ ಸ್ವಸ್ತಿ. ಸೋಡಾದ ಹಣ್ಣ ಇನ್ನೊಕ್ಕ ಕೊಡಲ್ಲ ಇಲ್ಲಿ. ನಾವು ಒಬ್ಬಳೇ ಬರೋದು. ಸ್ವಲ್ಪ ಸೈಡ್ ಬಿಡಿ. ಈಗ ಅಲ್ಲಿ ನಾನೇ ದಾರಿ ಬಿಡಿಸ್ಬೇಕು. ಸ್ವಲ್ಪ ಸೈಡ್ ಬಿಡಿ.
ಹೌದೌದು ಅಲ್ಲಿ ನಮಸ್ಕಾರ, ನನ್ನ ಹೆಸರು ದೇವಾನಂದನ್ ಅಂತ. ನಮ್ಮ ಈ ಕೆಳಗೂರಿನ ದೇವಿರಮ್ಮ ದೇವಸ್ಥಾನ ಸಮಿತಿಯ ಕಾರ್ಯಕಾರಿ ಅಧ್ಯಕ್ಷ ನಾನು. ಈ ನಮ್ಮ ಕೆಳಗೂರು ದೇವಿರಮ್ಮ ಸುಗ್ಗಿ ಸುಮಾರು ಒಂದು 500 ವರ್ಷದ ಇತಿಹಾಸ ಇದೆ. 500 ವರ್ಷದಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಚೋಳರ ಕಾಲದಿಂದ ನಡೀತಾ ಬಂದಿದೆ ಅಂತ ಹೇಳ್ತಾರೆ. ಇವತ್ತು ನಾವು 21 ದಿನದ ಸುಗ್ಗಿ ಮಾಡ್ತೀವಿ. ಅದರಲ್ಲಿ ಇವತ್ತು ಕೆಂಡೋತ್ಸವ, ನಮ್ಮ ಪಕ್ಕದ ಊರಿನ ಗದ್ದಾಳಮ್ಮ ಅಂತ ಒಂದು ದೇವಿ ಬರುತ್ತೆ ಯಲಗುಡ್ಗೆಯಿಂದ. ಆ ದೇವಿಗೆ ಇವತ್ತು ಒಂದು ಕೆಂಡೋತ್ಸವ ಆಚರಣೆಯನ್ನು ಇಟ್ಕೊಂಡಿದ್ದೀವಿ. ಹೀಗೆ ನಾವು ಇನ್ನೂ 2 ದಿನ ಜಾತ್ರೆಯನ್ನು ಕಂಟಿನ್ಯೂ ಮಾಡಿ ಕೊನೆಗೆ ನಾವು ತೇರು ಎಳೆಯುವ ಮುಖಾಂತರ ನಮ್ಮ ಸುಗ್ಗಿಯನ್ನು ಮುಕ್ತಾಯಗೊಳಿಸ್ತೀವಿ. ನಮಸ್ಕಾರ, ನನ್ನ ಹೆಸರು ಹೊನ್ನಪ್ಪ ಶೆಟ್ಟಿ ಅಂತ, ಕೆಳಗೂರು ಗ್ರಾಮಸ್ಥರು. ಮೇಲಾಗಿ ಈ ನಾಡದೇವತೆಯಾದಂಥ ದೇವೇರಮ್ಮ, ಗದ್ದಳಮ್ಮ, ಚಿಕ್ಕಮ್ಮ ಸರ್ವ ದೇವತೆಗಳನ್ನು ಆರಾಧಿಸ್ತಾ ಬಂದಿದ್ದಾರೆ. ಹಿಂದೆ ತಲೆಮಾರುಗಳಿಂದಲೂ ಕೂಡ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರೋಂಥ ದೇವಾಲಯ ಆಗಿರುತ್ತದೆ. ಇದರಲ್ಲಿ ಎಲ್ಲ ಗ್ರಾಮಸ್ಥರುಗಳು ಕೂಡ ಅತಿ ಶ್ರದ್ಧೆ ಭಕ್ತಿಯಿಂದ 21 ದಿನದ ಕಾರ್ಯದಲ್ಲೂ ಕೂಡ ಉಪವಾಸವಾಗಿದ್ದು ಹಸಿಗೆ ಅನ್ನುವ ಒಂದು ನಿಯಮವನ್ನು ಪಾಲಿಸಿ ಆ ಪ್ರಕಾರವಾಗಿ ಹಸಿಗೆಯವರಲ್ಲದೆ ಬೇರೆ ಯಾರು ಕೂಡ ಈ ತಾಯಿಯ ಒಂದು ಪೂಜೆ ವಗೈರೆಗಳನ್ನು ಮಾಡೋ ಹಾಗಿಲ್ಲ ಅನ್ನೋ ಒಂದು ನಿಬಂಧನೆಗಳನ್ನು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ. 21 ದಿನಗಳಲ್ಲಿ ಇಳುಸುಗ್ಗಿಯನ್ನು ಹಬ್ಬವನ್ನು ಆಚರಿಸಿ ಅನಂತರ ದೇವರ ಉಡುಗೆಗಳನ್ನು ಕಟ್ಟಿ ಎಲ್ಲವನ್ನೂ ಮಾಡ್ಕೊಳ್ತಾ ಬಂದಿದ್ದಾರೆ. ಈ ದಿನ ಕೆಂಡೋತ್ಸವ ಆದಮೇಲೆ ಮತ್ತೆ ಮುಂದೆ ತೇರಿದೆ. ಇದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಕೂಡ ಹೊರನಾಡಿನಿಂದಲೂ ಕೂಡ ಬಂದು ದೇವತೆಗಳ ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದೂ ಕೂಡ ಮುಂದುವರಿಯುತ್ತೆ ಅನ್ನೋ ಒಂದು ಇದರಿಂದ ನಾವು ಕೂಡ ಬಹಳ ಸಂತೋಷದಿಂದ, ನಮ್ಮ ಗ್ರಾಮದಲ್ಲೂ ಕೂಡ ಅಷ್ಟೇ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳು ಸಕಲ ಐಶ್ವರ್ಯಗಳನ್ನು ಕೊಟ್ಕೊಂಡು ತಾಯಿ ದೇವೇರಮ್ಮನವರು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೊರನಾಡಿನವರು ಕೂಡ ಬಂದು ತಾಯಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇದೊಂದು ವಿಶೇಷವಾದಂಥ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷ ಅಂತ ಹೇಳಂದರೆ ಒಂದು ಹಿರೇಮುಖ ತಾಯಿ ದೇವೇರಮ್ಮ ಹಿರಿಯವರು ಅವರ ಒಂದು ಉತ್ಸವ ನಡೆಯುತ್ತೆ. ಆ ಮುಖವನ್ನು ತಲೆಯ ಮೇಲೆ ಹೊತ್ತು ಹಸಿಗೆ ಉಪವಾಸವಾಗಿದ್ದು ಅಲ್ಲಿ ಒಂದು ವಿಶೇಷ ಹಸಿಗೆಯವರು 3 ಸುತ್ತು ದೇವಸ್ಥಾನದ ಪ್ರದಕ್ಷಿಣೆ ಜೊತೆ ಕೆಂಡೋತ್ಸವ ಆಗುತ್ತೆ. ಕೆಂಡದ ಅರ್ಚನೆ ಆದ ಮೇಲೆ ಒಳಗಡೆ ಗುಡಿದುಂಬಿಸುವಂಥ ವಿಚಾರ ಹಿಂದಿನಿಂದಲೂ ಕೂಡ ನಡೆದು ಬಂದಿದೆ. ನನ್ನ ಹೆಸರು ರಾಧಿಕಾ ಗೋಪಾಲಕೃಷ್ಣ ದಾಮ್ಲೆ ಅಂತ. ಮೂಲತಃ ನಾನು ಕೆಳಗೂರಿನವಳು, ಸುಧಾಮ್ ಭಟ್ರು ಮಗಳು. ಈಗ ನಾನಿರೋದು ಪ್ರೆಸೆಂಟು ಬೆಂಗಳೂರಲ್ಲಿ. ಇಲ್ಲಿ ಬಂದು ನನ್ನ ಪಕ್ಕ ನಿಂತಿರೋರು ಆತ್ಮಿಕಾ ಅಂತ ಹೇಳಿ, ಇವರು ಈ ದೇವಸ್ಥಾನಕ್ಕೆ ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ದೇವಸ್ಥಾನದ ಏನು ದೇವರ ಒಂದು ಪ್ರತಿಯೊಂದು ಇರುವ ಜಾಗಗಳಿಗೆ ಇವರು ಈಗ 3ನೇ ಸೊಸೆಯಾಗಿ ಬಂದಿದ್ದಾರೆ. ಈಗ ಇಲ್ಲಿ ದೇವಸ್ಥಾನಕ್ಕೆ ಎಲ್ಲ ನಡೆಸ್ಕೊಂಡು ಬರ್ತಾ ಇವರಿಗೀಗ 6 ವರ್ಷಗಳು ಆಗ್ತಾ 10 ವರ್ಷಗಳು ಆಗ್ತಾ ಬಂತು. ಇವರ ಆಡಳಿತದಿಂದ ಮತ್ತು ಇವರ ಮನೆಯವರು ಆಡಳಿತದಿಂದ ಇಡೀ ಊರಿನ ಗ್ರಾಮಸ್ಥರುಗಳ ಸಹಾಯದಿಂದ ಇಲ್ಲಿನ ಜಾತ್ರೆಗಳು ಪ್ರತಿಯೊಂದು ನಡೀತಾ ಇದೆ. ಮತ್ತು ಇಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ಇವಾಗ ಒಂದು ಯಾವುದು ಕೆಂಡ ತುಳಿಯುವ ಒಂದು ದೇವರಿದೆ, ಅದು ಪರ ಊರಿಗೆ ಅನಿರೀಕ್ಷಿತವಾಗಿ ಹೋಗಿರುತ್ತೆ. ಅದನ್ನಿವತ್ತು ಈ ಊರಿನವರೆಲ್ಲ ಸೇರ್ಕೊಂಡು, ನೀವೆಲ್ಲ ಅದೇ ಊರವರಲ್ಲ? ಹೌದೌದು, ನಾವು ಇದೇ ಊರು ಧರ್ಮೇಶ್ ಅಂತ ಹೇಳಿ, ಆಚಾರ್ಯ ವಸಂತ ಅಂತ ಹೇಳಿ, ಹೇಳಿ ಗಿರೀಶ್ ಅಂತ, ನೀವು ಹೇಳಿ ಲಕ್ಷ್ಮಣ್ ಹೇಳೋ ನಾಗು, ಧರ್ಮರಾಜ ಅರ್ಚಕರು. ಹಾಗೆ ಈ ಊರವರೆಲ್ಲ ಆ ದೇವತೆಗೆ ಸಂಬಂಧಪಟ್ಟವರು. ಹಾಗೆ ಇವರು ಸಹ ಅಲ್ಲಿಂದ ನೇಮಾನಿಷ್ಠದಿಂದ ಬಂದು ಈ ಊರಿಗೆ ಸಂಬಂಧಪಟ್ಟ ದೇವರಾಗಿದ್ದ ಕಾರಣ ಇಲ್ಲಿ ಎಲ್ಲರ ಜೊತೆ ಸೇರಿಕೊಂಡು ಇವತ್ತು ಆ ದೇವರಿಗೆ ಒಂದು ದಾರಿಯೆಲ್ಲ ಮಾಡಿಕೊಡ್ತಾರೆ. ಹಾಗೆ ಕೆಂಡ ತುಳಿದು ಅದು ದೇವರು ಶುದ್ಧ ಆಗಿ ಅದನ್ನು ಪುನಃ ಕಾರ್ಯಕ್ರಮಕ್ಕೆ ತಗೊಳ್ತೇವೆ. ಮುಂದಿನದನ್ನು ಇನ್ನೊಬ್ಬರು. ಇದು ಇತಿಹಾಸ ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಭಾಳ ಪುರಾತನ ಕಾಲದಿಂದನೂ ಹಿಂದೆ ಚೋಳರ ಕಾಲದಿಂದ ಸುಮಾರು 600-700 ವರ್ಷದಿಂದನೂ ಪ್ರತಿ ವರ್ಷವೂ ಯುಗಾದಿ ಹಿಂದಿನ ಭಾನುವಾರ ಅಂದರೆ ಹಳೆ ದಿವಸದಲ್ಲಿ ದೇವರ ತೆಗೆದು ನಾವು 22 ದಿವಸಗಳ ಕಾಲ ಸುಗ್ಗಿ ಮಹೋತ್ಸವನ ನಡೆಸ್ತಾ ಬರ್ತೀವಿ. ಈಗಾಗಲೇ 13 ದಿವಸಕ್ಕೆ ಕಾಲಿಟ್ಟಿದ್ದೀವಿ. ವಿಧವಾದ ಪ್ರತಿ ದಿವಸನೂ ಒಂದೊಂದು ಕಾರ್ಯಕ್ರಮ ಮಾಡಿಕೊಂಡು ಇವತ್ತು ಕೆಂಡ ತುಳಿಯುವುದಂಥ ಕಾರ್ಯಕ್ರಮ, ಅದು ಇದು ಗದ್ದಾಳ ದೇವರಿಗೆ ಮಾಡಿಕೊಂಡು ಬರ್ತಿರೋದು ಪದ್ಧತಿ. ವಿಶೇಷವಾಗಿ ಇವತ್ತು ಗದ್ದಾಳ ದೇವರಿಗೆ ಮಾತ್ರ ಕೆಂಡಾರ್ಚನೆ ಆಗ್ತದೆ ಮತ್ತು ಹಿರೇಮಠ ಅವ್ರದ್ದು ಜೊತೆಗಿರುತ್ತದೆ, ಚೌಡೇಶ್ವರಿ ಇರ್ತದೆ. ಇದು ಆದ ಮೇಲೆ ರಾತ್ರಿ ನಾವು ಇಲ್ಲಿಂದ ಸುಗ್ಗಿ ಕೆಳಗಡೆ ದೇವಸ್ಥಾನಕ್ಕೆ ಹೋಗಿ ಇಡೀ ರಾತ್ರಿ ಸುಗ್ಗಿ ಮಹೋತ್ಸವವನ್ನು ದೇವರಿಗೆ ಮಾಡ್ತಾ ಬರ್ತೀವಿ. ಅದಾದಮೇಲೆ ನಾಳೆ
ಗಳಿಗೆ ತೇರು ಅಂತ ಮಾಡ್ತೀವಿ. ಅದು ಗಳಿಗೆ ತೇರಿಗೆ ಏನೇನು ವಿಧಿವಿಧಾನ ಪದ್ಧತಿ ಬಲಿ ಕೊಡುವಂಥದ್ದು ಹಾಗೂ ಅದಕ್ಕೆ ಶಾಸ್ತ್ರೋತ್ತರವಾಗಿ ಏನೇನು ಮಾಡಬೇಕು ಅದನ್ನೆಲ್ಲ ನಾಳೆ ಸಂಜೆ ಮಾಡ್ತೀವಿ. ಅದಾದಮೇಲೆ ಶನಿವಾರ 4 ಗಂಟೆಗೆ ಅದನ್ನು ಎಲ್ಲ ಗ್ರಾಮದ ಸಾವಿರಾರು ಜನ ಸಮ್ಮುಖದಲ್ಲಿ ಅದನ್ನು ನಾವು ದೇವ್ರನ್ನ ಪ್ರದಕ್ಷಿಣೆ ಮಾಡಿ ದೇವಸ್ಥಾನದ್ದು. ಅದಾದಮೇಲೆ ದೇವ್ರನ್ನ ಸುಗ್ಗಿ ಮಹೋತ್ಸವನ ಮಾಡ್ತೀವಿ. ತದನಂತರ 6 ಗಂಟೆಗೆ ಒಂದು ಓಕ್ಳಿ ಮಾಡಿ ಗದ್ದೆಳ ದೇವ್ರನ್ನ ವಾಪಸ್ ಅದನ್ನು ಮೂಲ ಸ್ಥಾನಕ್ಕೆ ಕಳಿಸ್ಕೊಟ್ಟು ನಾವು ಇದನ್ನೆಲ್ಲ ಮಾಡ್ಕೊಬಂದಿದ್ವಿ. ಇದು ವಿಸರ್ಜನೆ ಮಾಡ್ತೀವಿ. ಇದು ಕೆಳಗೂರು ನಾಡಪಟೇಲರು ಮನೆಯವರು ನಡೆಸೋಂಥ ದೇವಸ್ಥಾನ ಕಾರ್ಯಕ್ರಮ. ಅದಕ್ಕೆ ನಾವೆಲ್ಲ ಗ್ರಾಮಸ್ಥರುಗಳು ಅವರಿಗೆ ಸಹ ಭಾಗಿತ್ವವಾಗಿ ಅವರಿಗೆ ಸಪೋರ್ಟಾಗಿ ನಿಂತ್ಕೊಂಡು ಮಾಡೋಂಥದ್ದು ಇದು. ಅದರಿಂದ ಇತಿಹಾಸ ಇದಕ್ಕೆ ಭಾಳ ಇದೆ. ಅದರಿಂದ ನಾವು ಹೇಳ್ತಾ ಹೋದರೆ ಭಾಳ ದಿವಸನೇ ಬೇಕಾಗ್ತದೆ. ಅದರಿಂದ ಏನೇನು ಕಾರ್ಯಕ್ರಮ ನಡೀತಿದೆ ಅದು ಪ್ರತಿಯೊಬ್ಬರಿಗೂ ಒಂದೊಂದು ಕಾರ್ಯಕ್ರಮ, ಒಂದೊಂದು ಜಾತ್ರೆ, ಒಂದೊಂದು ದೇವರಿದು, ಒಂದೊಂದು ಕಾರ್ಯ, ಒಂದೊಂದು ಜನಾಂಗದವರಿಗೂ ಸಮೇತ ಇಲ್ಲಿ ಕೆಲಸವನ್ನು ಹಂಚಿ ಅದೇ ರೀತಿ ಎಲ್ಲರೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಪ್ರತಿಯೊಂದೂ ಅವರವರೇ ಮಾಡ್ಕೊಂಡು ನಡೆಸ್ಕೊಂಡು ಬರೋದ್ರಿಂದ ಈ ಸುಗ್ಗಿ ಇತಿಹಾಸವಾಗಿ 1 ವರ್ಷನೂ ನಿಲ್ದಲೇ 600 ವರ್ಷದಲ್ಲಿ 1 ಗಂಟೆನೂ ಅದು ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ದೇವಿರಮ್ಮ ಭಾಳ ಶಕ್ತಿಯುತವಾಗಿ ನಡ್ಕೊಂಡು ಬಂದಿದೆ ಅಂತೇಳಿ ಈ ಮೂಲಕ ತಿಳಿಸ್ತಿದ್ದೇನೆ. ಈಗ 9:45ಗೆ ನಾವು ಕೆಂಡವನ್ನು ಮಾಡ್ತೀವಿ. ಮುಂದಿನ ಕಾರ್ಯಕ್ರಮವನ್ನು ಕನ್ವೀನರ್ ಆದ ದೇವನಂದನ್ ಸಹ ಮಾತಾಡ್ತಾರೆ. ಮಾತಾಡಲ ಇದು ಕೆಳಗೂರು ಇತಿಹಾಸ ಪ್ರಸಿದ್ಧವಾದ ಹಬ್ಬ. ಇದು ಸುಗ್ಗಿ ಹಬ್ಬ. ಈ ಹಬ್ಬದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಹೆಣ್ಬುತ್ತಪ್ಪ ಇದೆ. ಹೆಣ್ಬುತ್ತಪ್ಪ ಇಡೀ ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಇಲ್ಲ. ಕೆಳಗೂರು ಬಿಟ್ಟರೆ ಹೆಣ್ಬುತ್ತಪ್ಪ ಅನ್ನೋದು ಕೆಳಗೂರು ಮಾತ್ರ ಇರೋದು. ಭಾಳ ಸಕ್ರಿಯ ದೇವತೆ ಇದು. ವರ್ಷ ಇದು ಉತ್ಸವ ಆಗುತ್ತೆ. ಭಾರಿ ಜನೆಲ್ಲ ಸೇರ್ತಾರೆ, ಕೆಂಡ ಆಗುತ್ತೆ, ಪ್ರತಿಯೊಂದು ತೇರಾಗುತ್ತೆ, ಪ್ರತಿಯೊಂದು ಹಬ್ಬ. ಇಲ್ಲಿ ಬಿಟ್ಟರೆ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ಕೆಲವರು ಮಾತ್ರ ಹೆಣ್ಬುತ್ತಪ್ಪ ಇದೆ. ಭಾಳ ಶ್ರೇಷ್ಠವಾದ ಭೂತಪ್ಪ ಇದು ಹೆಣ್ಬುತ್ತಪ್ಪ. ಹಾಗಾಗಿ ಇದನ್ನು ನೋಡೋಕ್ಕೆ ಭಾಳ ಜನ ಎಲ್ಲ ಸೇರ್ತಾರೆ. ಮಾತಾಡೋಣ ನೋಡಿ. ಈ ಗ್ರಾಮದಲ್ಲಿ ಕೆಳಗೂರು ಗ್ರಾಮದಲ್ಲಿ 12 ಗದಿಗೆ ಹತ್ತಬೇಕು ಅಂತೇಳಿ ನಮ್ಮ ಭೂತೇವರ ದಶೆಯಿಂದ ನಾವು ಎಲ್ಲ ಗ್ರಾಮದವರೆಲ್ಲ ಒಳ್ಳೆಯದಾಗಿದ್ದೀವಿ. ಆದರೆ ಇದು ವರ್ಷಕ್ಕೊಂದ್ಸರಿ ಯಾವುದೇ ಹಬ್ಬ ನಿಂತರೂ ಈ ಹಬ್ಬವನ್ನು ನಿಲ್ತಾ ಇಲ್ಲ. ಆದ್ದರಿಂದ ನಮ್ಮ ಗ್ರಾಮಕ್ಕೆ ಒಳ್ಳೆ ರೀತಿಯಾಗಿ ಈ ಕೆಲಸ ಮಾಡಿಕೊಡ್ತೈತೆ, ಬೇಕಾದಂಗೆ ಹರಕೆ ತರ್ತೈತೆ. ಈ ಹರಕೆ ದಶೆಯಿಂದ ನಾವು ಗ್ರಾಮದವರೆಲ್ಲ ಒಳ್ಳೆಯದಾಗಿ ಇವತ್ತು ಇದು 12 ಹಳ್ಳಿ ಗ್ರಾಮದಿಂದಲೂ ನಾವು ಕೆಲಸ ಮಾಡ್ಕೊಂಡು ಇಲ್ಲೇ ತನಕ ತೂಗಿಸ್ಕೊಂಡು ಎಲ್ಲ ನಾಡು 12 ಹಳ್ಳಿ ಗ್ರಾಮದವರೆಲ್ಲ ಇಲ್ಲಿದ್ವಿ. ಯಾವ ಊರಲ್ಲೂ ಇಲ್ಲ 12 ಹಳ್ಳಿ ಗದಿಗೆ ಹೋಗೋ ಅಂಥದ್ದು. ಇದೇ ಒಂದು ಭೂತ ಅಂತ ಹೇಳಬಲ್ಲೆ ನಾನು ಅಂತ ಕೇಳ್ತಿದ್ದೀನಿ. ನೋಡಿ, ಈ ಗ್ರಾಮದಲ್ಲಿ ಇರೋಂಥ ಮಾರಮ್ಮ ಮತ್ತು ಕೆಳಗೂರು ಭೂತೇರು ಮತ್ತು ಚಿಕ್ಕಭೂತೇರು, ಈ ಮಾರಮ್ಮ, ಈ 3 ದೇವರನ್ನು ನಮ್ಮನ್ನ ಗ್ರಾಮದಲ್ಲಿ ಇರೋಂಥದ್ದು ಎಲ್ಲದು ಸಾಕಿ ಬಂದೈತೆ. ಸಾಕಿದಾಗ ಈ ದೇವರಲ್ಲಿ ಯಾವ ಅಡೆತಡೆ ಉಂಟಾಗಿಲ್ಲ. ಆದರೂ ನಮಗೆ ಒಳ್ಳೆಯದಾಯಿತೆ. ಈ 12 ಹಳ್ಳಿ ಗ್ರಾಮದೆಲ್ಲ ಈ ದೇವರು ಯಾವೇ ಹಬ್ಬ ನಿತ್ತರು, ನಾಡು ಎಲ್ಲ ಹಬ್ಬ ನಿಂತು ಈ ದೇವರ ಹಬ್ಬ ನಿಂತಿಲ್ಲ. ಅದಕ್ಕಾಗಿ ನಾವು ಪೂಜಿಸಿಕೊಂಡು ಎತ್ತಾಡಿಕೊಂಡು ಕೊಂಡಾಡ್ತಾ ಇದ್ದೀವಿ. ಆದರೆ ನೀವು ನಮ್ಮ ಕಷ್ಟ ಸುಖ ಯಾರೋ ಎಲ್ಲಿಂದ ಎಲ್ಲಿಗೆ ಬಂದು ಇದನ್ನು ಬೇಡಿಕೊಂಡು ಗಣನೂ ಬಂದ್ಬಿಟ್ಟು ಅದನ್ನು ಒಂದು ಪ್ರಸಾದ ತಗೊಂಡು ಒಪ್ಪಿಸ್ಕೊಂಡು ಹೋಗ್ತಾರೆ. ಹೇಳಿ, ವಿಶೇಷತೆ ಹೇಳಿ. ಇದು ದೊಡ್ಡಮ್ಮನವರು ಅಂತ. ಹತ್ರ ಇಟ್ಕೊಳ್ಳಿ ಮೈಕ್. ಹಲೋ, ಇದು ದೊಡ್ಡಮ್ಮನವರು ಅಂತ ದೇವರಮ್ಮ. ಇದು ಅದು ಚಿಕ್ಕಮ್ಮನವರು. ಇದು ಒಂದು ನಿಮಿಷ. ಹೇಳಿ. ಇದು ಚಿಕ್ಕಮ್ಮನವರು ಅಂತ. ವಿಶೇಷತೆ ಇದು ಮಾಮೂಲಿ ಹಬ್ಬ ಮಾಡ್ಕೊಳ್ತಾರೆ. ಈಗ ಇದು ಗದ್ದಳಮ್ಮ ಅಂತ ಯಲವುಡಿಯ ಗ್ರಾಮದ್ದು. ಇದರಲ್ಲಿ ಭಾರಿ ಶಕ್ತಿ ಇದೆ. ಇದು ಅಲ್ಲಿಗೆ ಬಂದು 21 ದಿವಸದಲ್ಲಿ ಇಲ್ಲಿ ಬಂದು ಇಲ್ಲಿ ಕೂದು ಮೇಲೆ ಮತ್ತು ತೇರಾದಮೇಲೆ ಓಕ್ಳಿಯೊಂದಿಗೆ ಮತ್ತು ಯಲವುಡಿಯ ಗ್ರಾಮಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ. 21 ದಿವಸ ಹಬ್ಬದಲ್ಲಿ ಜನರೆಲ್ಲ ಕೊಟ್ಟು ಅಷ್ಟು ನೀಟಾಗಿ ಇದು ಮಾಡ್ತಾರೆ. ಕಾಲು ಚಪ್ಪಲಿ ಹಾಕೋಕ್ಕಿಲ್ಲ, ಹೊರಗಡೆ ಎಲ್ಲಿ ಊಟ ಮಾಡೋಕ್ಕಿಲ್ಲ, ಆ ರೀತಿಗೆ ಹಬ್ಬ ಮಾಡ್ತಾರೆ. ಇದು ಚೌಡೇಶ್ವರಿ ಅಂತ. ಇದು ನಮ್ಮ ಗ್ರಾಮದ್ದೇ.
ಆದರೆ ಇದು ಅಂತೇಳಿ ನಾವು ಇಲ್ಲೇ ಕೆಳಗೂರು ಗ್ರಾಮದಲ್ಲಿ ಬಿಟ್ಟು ನಾವು ಇದನ್ನು ಪುಟ್ಟಿ ತಗೋ ಹೋಗ್ತೀವಿ. ಅದೊಂದು ಅಡ್ಡ ಹೊತ್ಕೊಂಡು ಅಲ್ಲಿಗೆ ಹೋಗ್ತೀವಿ ಗದ್ದೆಳಮ್ಮನ. ಮತ್ತು ಇಲ್ಲಿ ಭೂತ ದೇವರು, ಹೆಣ್ಣು ಭೂತ, ಗಂಡು ಭೂತ ಮತ್ತು ಮಾರಮ್ಮ ಅಂತೇಳಿ ಹೊರಗಡೆ ಇದ್ದಾವೆ 3 ದೇವರುಗಳು. ಅದು ಹರಿಜನರು ಪೂಜೆ ಮಾಡ್ತಾರೆ. ನಮಸ್ಕಾರ. ನಾವೀಗ ಕೆಳಗೂರು ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ಈಗ ಸಾಧಾರಣ ನಾವು ಇದು ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಮಾಡ್ಕೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ನಮಗೆ ಗೊತ್ತಿದ್ದ ಮಟ್ಟ ಅಜ್ಜನ ಕಾಲದಿಂದ ನಡ್ಕೊಂಡು ಬರ್ತಾಯಿದ್ವಿ. ಹಾಗೆ ಈ ನಾಡ ಪಟೇಲರು, ವೀರರಾಜ್ ಗೌಡರು ಅವರ ಸಮ್ಮುಖದಲ್ಲಿ ನಾಡ ಹಬ್ಬ ನಡೆಯುತ್ತೆ. ನಾವು ಹೆಚ್ಚು ಕಡಿಮೆ ಒಂದು 21 ದಿನದಿಂದ ಎಲ್ಲ ಸ್ವಚ್ಛವಾಗಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಟ್ಟೆ ತೊಳೆದ್ರಿಂದ ಒಂದು ಎಲ್ಲ ಎದ್ದು ಹಸಿಗೆ ಇರೋದ್ರಿಂದ ಹಬ್ಬವನ್ನು ನಡೆಸ್ಕೊಂಡು ಬರ್ತಾಯಿದ್ವಿ. ಮೊದಲನೇದಾಗಿ ಭಾನುವಾರ ಅಂತೇಳಿ ಒಂದು ದಿನ 21 ದಿನದ ಮುಂಚೆ ದೇವರನ್ನು ತೆಗೆಯುವಂಥ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಗದ್ದೆಳಮ್ಮ ದೇವರು ಮತ್ತು ಕೆಳಗೂರು ದೇವರನ್ನು ಎದುರುಗಣುವಂಥ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಹೊನ್ನಾರು ಉತ್ಸವವನ್ನು ನಿಯಮದಿಂದ ಮಾಡ್ತೇವೆ. ಹೊನ್ನಾರು ಉತ್ಸವ ಅಂದರೆ ಹೊಸದಾಗಿ ಒಂದೇ ಮರದಿಂದ ನೇಗಿಲು ಮತ್ತು ನೊಗವನ್ನು ಮಾಡಿ ಊರ ನಾಡಗೌಡರು ಭತ್ತವನ್ನು ಬಿತ್ತುವ ಮೂಲಕ ಹೊನ್ನಾರು ಉತ್ಸವವನ್ನು ಆಚರಣೆ ಮಾಡ್ತೀವಿ. ಅದಾದ ನಂತರ ಸೋಮವಾರ ಕೆಳಗೂರು ಮತ್ತು ದೇವಿಗುಡ್ಡದಲ್ಲಿ ಉತ್ಸವ ಇರುತ್ತೆ. ಅದಾದ ತಿರುಗ ದಿನ ಮಂಗಳವಾರದಂದು ಮಡೆನೇರು ಗ್ರಾಮದಲ್ಲಿ ರಾತ್ರಿ ದೇವಿರಮ್ಮ ದೇವರ ಉತ್ಸವ ಇರುತ್ತೆ. ಅದಾದ ನಂತರ ಬುಧವಾರ ದಿನ ಮಡೆ ಕಾರ್ಯಕ್ರಮ ಅಂದರೆ ಊಟ, ದೇವಿರಮ್ಮಗೆ ಎಡೆ ಮಾಡಿ ಊಟದ ದೇವಸ್ಥಾನ ಮಡ್ಲಕ್ಕಿ ಕಾರ್ಯಕ್ರಮ ಇರುತ್ತೆ. ಹಾಗೆ ಗುರುವಾರದಂದು ಕೆಂಡೋತ್ಸವ, ಇಲ್ಲಿ ಗದ್ದೆಳಮ್ಮ ದೇವರಿಗೆ ಕೆಂಡೋತ್ಸವ ಮತ್ತು ಚೌಡೇಶ್ವರ ದೇವರಿಗೆ ಮತ್ತು ಹಿರೇಮುಖ ಹೊತ್ತಂಥ ದೇವರು ಕೆಂಡವನ್ನು ಹಾಯುವಂಥ ಕಾರ್ಯಕ್ರಮ ಇರುತ್ತೆ. ಹಾಗೆ ಸಂಜೆ ಬಂಡಾರು ಕೆಳಗಡೆ ಸುಗ್ಗಿಮಂದಿ ದೇವಸ್ಥಾನದಲ್ಲಿ ರಾತ್ರಿ ಇಡೀ ಹಗಲಬ್ಬ ಅಂತೇಳಿ ಉತ್ಸವವನ್ನು ನಾವು ಮಾಡಿಕೊಂಡು ಬರ್ತಾಯಿದ್ದೇವೆ. ಹಾಗೆ ಶುಕ್ರವಾರ ದಿನ ಸಂಜೆ 4 ಗಂಟೆಗೆ ಗಳಿಗೆ ರಥೋತ್ಸವ ಇರುತ್ತೆ. ಹಾಗೆ ಶನಿವಾರ ದಿನ 3 ಗಂಟೆಯಿಂದ 5 ಗಂಟೆಯವರೆಗೆ ರಥೋತ್ಸವ ಕಾರ್ಯಕ್ರಮ. ಹಾಗೆ ರಥೋತ್ಸವ ಕಾರ್ಯಕ್ರಮ ಮುಗಿದ ನಂತರ ಓಕಳಿಯೊಂದಿಗೆ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಗದ್ದೆಳಮ್ಮ ದೇವರನ್ನು ಯಲಗುಡಿಗೆ ಗ್ರಾಮಕ್ಕೆ ಪುನಃ ಅಲ್ಲಿಗೆ ಕಳಿಸಿಕೊಡುವಂಥ ಕಾರ್ಯಕ್ರಮ. ಅದಾದ ನಂತರ ಗದ್ದೆಳಮ್ಮ ದೇವರು ಅಲ್ಲಿ ರಾತ್ರಿ ಉತ್ಸವವನ್ನು ಇರುತ್ತೆ. ಹೀಗೆ ನಾವು 21 ದಿನದ ಕಾರ್ಯಕ್ರಮವನ್ನು ಎಲ್ಲ ನಾಡ ಜನರು ಸೇರಿ ಉತ್ಸವನ ಸಮ್ಮುಖದಲ್ಲಿ ಸ್ವಚ್ಛತೆಯಿಂದ ಇದ್ದು ನಡೆಸಿಕೊಂಡು ಬಂದಿರುತ್ತೇವೆ. ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅಲ್ಲಿ ಪುಣ್ಯವಚನ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಗ್ರಾಮದವರೆಲ್ಲ ಅಲ್ಲಿಗೆ ಬರೋಣ. ಬನ್ನಿ, ಆ ಕಡೆಯಿಂದ ಬರೋಣ.
ಹಬ್ಬ ನಿಂತಿದ್ದಾವೆ, ಬೇರೆ ಬೇರೆ ಊರಾಗೆಲ್ಲ ಯಾವುದೇ ಕೂರಕ್ಕೂ ಈ ಕೆಳಗೂರು ದೇವರು ಹಬ್ಬ ನಿಲ್ತಾ ಇಲ್ಲ. ಆದರೆ ಇರಲಿಲ್ಲಂತ ಸುದ್ದಿ ಯಾವ ಊರಲ್ಲಿಲ್ಲ ಅಂತ ನಾನು ಹೇಳಬಲ್ಲೆ. ಆದರೆ ಯಾವ ಊರಿನಿಂದ ಬಂದು ಇಲ್ಲಿ ಅರ್ಚನೆ ಮಾಡ್ಕೊಂಡು ಉಂಟಾಡಿಕೊಂಡು ನಮ್ಮ ಹತ್ರ ಹೋಗ್ತಾ ಇದ್ದಾರೆ. ಆದ್ರಿಂದ ನಾವು ಈ ದೇವರು ಒಳ್ಳೇದ ಮಾಡ್ತಾ ಇದ್ದೀವಿ. ನಾವು ಈ ಹಬ್ಬನ ಯುವಮಾತಿನಾಗಿ ಇರೋಂಥ ಸಣ್ಣ ಸಣ್ಣ ಮಕ್ಕಳಿಗೂ ಸಹ ಕಲಿಸ್ಕೊಡ್ತಾ ಇದ್ದೀವಿ. ಇದು ಸಹ ಸುದ್ದಿ ಇಲ್ಲ, ಎಲ್ಲ ಸೇರ್ಕೊಂಡು ದೇವರ ಸ್ಥಳಕ್ಕೆ ನಾವು ಗ್ರಾಮದಲ್ಲಿ ನಾವು ಇದಕ್ಕೂ ಸೇರಿದ್ದೇವೆ, ಮುದ್ರೆ ಇಲಾಖೆಗೂ ಸೇರಿದ್ದೀವಿ. ಸೇರ್ಕೊಂಡು ಒಳ್ಳೆ ರೀತಿ ಮಾಡ್ಕೊಡ್ತಾ ಇದ್ದೀವಿ. ತಲತಲಾಂತರದಿಂದ ಬಂದಿರೋದು ಎಲ್ಲ ಇಷ್ಟು ದಿನದಿಂದ ಎಲ್ಲ ಉಪವಾಸ. ಈಗ ಎಲ್ಲರೂ ದೇವರ ಮುಂದೆ ನಿಂತಿದ್ದಾರೆ. ತಾವೆಲ್ಲರೂ ಕೂಡ ನೋಡಬಹುದು. ದೇವರ ಕಡೆಗೆ ಮುಖ ಮಾಡಿ ಗ್ರಾಮಸ್ಥರೆಲ್ಲ ಉಪವಾಸದಿಂದ ಕೆಂಡ ತುಳಿಯುವ ಒಂದು ಅವರ ಹರಕೆಯನ್ನು ತೀರಿಸುವ ಕಾರ್ಯಕ್ರಮದಲ್ಲಿ ಊರಿನವರೆಲ್ಲ ಸಹಭಾಗಿತ್ವವಾಗಿದ್ದಾರೆ. ದೇವರಿಗೆ ಅಭಿಷೇಕ ಆದಂತಹ ತೀರ್ಥವನ್ನು ಎಲ್ರಿಗೂ ಪ್ರೋಕ್ಷಣೆ ಮಾಡಲಾಗುತ್ತದೆ. ದೇವರಿಗೆ ಪ್ರೋಕ್ಷಣೆ ಮಾಡಲಾದ ನಂತರ ಹಿರೇಮುಖವನ್ನು ಹೊತ್ತಿರುವಂತಹ ಅವರ ಮನೆತನದವರು ಅವರು ಇವಾಗ ದೇವರ ಗುಡಿಯಿಂದ ಹೊರಗಡೆಗೆ ಇಲ್ಲಿ ಬರ್ತಾರೆ. ಬಂದು ಇಲ್ಲಿ ಕೆಂಡದ ಹತ್ರ ಬರ್ತಾರೆ. ಅವರು ಬಂದ ನಂತರ ಅವರಿಂದ ಅವರ ಮೂಲಕ ಏನು ಅವರ ತಲೆಮಾರಿನ ಮೂಲಕ ಇಲ್ಲಿ ಕೆಂಡೋತ್ಸವ ನಡೆಯುತ್ತೆ. ತುಂಬ ಅವರು ನಿನ್ನೆ ಬೆಳಿಗ್ಗೆಯಿಂದ ಉಪವಾಸ ಇದ್ದಾರೆ. ಈಗಾಗಲೇ ನಮ್ಮ ಕೆಳಗೂರು ದೇವರಮ್ಮನವರ ಕೆಂಡೋತ್ಸವ ಸ್ಟಾರ್ಟ್ ಆಗಿದೆ. ಈ ನಾಡಿನ ಜನ ಎಲ್ಲ ಈಗಾಗಲೇ 15 ದಿನ ಶುಚಿರುಚಿಗಾಗಿ ನೀಟಾಗಿ ಅಚ್ಚುಕಟ್ಟಾಗಿ ಆಗಲೇ ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. 15 ದಿನ ನಮ್ಮಲ್ಲಿ ಸಾಧಾರಣ ಚಿಕ್ಕಮಗಳೂರು ಪೇಟೆಗೂ ಸಮೇತ ಹೋಗ್ದಲ್ಲೇ ಇದ್ದು ಸ್ವಂತ ಮನೆಯಲ್ಲೇ ಇದ್ದು ಮನೆ ಕಾರ್ಯಕ್ರಮ ಮತ್ತು ಎಲ್ಲ ಕಾರ್ಯಕ್ರಮನ ಚೆಂದಾಗಿ ಮಾಡ್ಕೊಂಡು ಮತ್ತು ಮನೆಯಲ್ಲಿ ನಿಲ್ಸಕ್ಕೇಳಿರಲಿ ಮಂಗಳಾರತಿ ಕಾಣಲ್ಲ ಅಲ್ಲಿ ಒಳಗಡೆ ಬಾಗಿಲು ಸಂಗ್ರಹಣ ಈಗಾಗಲೇ ಹೊರಗಡೆ ಬರ್ತಾ ಇದ್ದಾರೆ. ಅವ್ರನ್ನ ಈಗ ಗದ್ದಾಳದವ್ರ ಜೊತೆ ಒಂದಿಗೆ ಕುಣಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಹಸಿಗೆ ಇದ್ದು ಮತ್ತು ನೀಟಿದ್ದು ಅವರು ಈಗ ದೇವ್ರನ್ನಾಗಲೇ ಈ ವಿಧಿ ವಿಧಾನದಲ್ಲಿ ನಮ್ಮ ಸಂಪ್ರದಾಯ ಈಗ ಪತ್ತ ಹಿಡಿಯೋದು ಅಂತ, ಆ ದೇವರಿಗೆ ಪತ್ತ ಹಿಡಿಯೋದು ಅಂದರೆ ಎಣ್ಣೆ ಬತ್ತಿಲಿ ಪತ್ತ ಹಿಡಿಯೋದು ಅಂತ, ಮತ್ತು ದೇವರಿಗೆ ಛತ್ರಿ, ಆ ಛತ್ರಿ ಕಾರ್ಯಕ್ರಮವೂ ಇರುತ್ತೆ, ದೇವರಿಗೆ ಛತ್ರಿ ಹಿಡಿಯೋದು ಅಂತ, ಮತ್ತು ಎಲ್ಲ ವರ್ಗದ ಜನನೂ ಸೇರಿ ಇವತ್ತು ಸುಗ್ಗಿ ಮಾಡೋ ಅಂಥದ್ದು. ಎಲ್ಲ ವರ್ಗದವರಿಗೂ ಒಂದೊಂದು ಈ ದೇವರಮ್ಮನ ದೇವಸ್ಥಾನದಲ್ಲಿ ಕೆಲಸಗಳು ಇರ್ತವೆ. ಅವರವ್ರ ಆಯಾ ವರ್ಗದವರು ಆಯಾ ಕೆಲಸವನ್ನು ನಿಭಾಯಿಸ್ಕೊಂಡು ಹೋಗೋ ಅಂಥದ್ದು. ಮತ್ತು ಎಲ್ಲ ವರ್ಗದವರು ಭಾರಿ ನೀಟಾಗಿದ್ದು ಆ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಡ್ತಾರೆ. ನಮ್ಮಲ್ಲಿ ಹಿಂದೆ ಕೊರೋನಾ ಅಂತ ಬಂದಿತ್ತು. ಆ ಕೊರೋನಾ ಟೈಮಲ್ಲೂ ಸಮೇತ
ನಾವು 5-6 ಜನ ಈ ಹಬ್ಬನ ನಿಲ್ಲಿಸ್ತಲೇ ಮುಂದರ್ಸ್ಗೆ ಬಂದಿರ್ತೀವಿ. ಹಾಗಾಗಿ ಆ ವಿಧಿವಿಧಾನದಲ್ಲೇ ಇದುವರೆಗೂ ನಮ್ಮ ಇತಿಹಾಸದಲ್ಲೇ ಈ ದೇವರಮ್ಮನ ಈ ಜಾತ್ರೆ ಆಗ್ಬೋದು, ಕೆಂಡೋತ್ಸವ ಆಗ್ಬೋದು, ಎಲ್ಲ ಕಾರ್ಯಕ್ರಮನೂ ನಡೆದು ಬಂದಿರುತ್ತದೆ. ಹಾಗಾಗಿ ಇಲ್ಲೇ ಜನರಿಗೆ ಇದೊಂದು ಉತ್ಸವ. ಏನು ಈಗ ಸುಗ್ಗಿ ಅಂದ ತಕ್ಷಣವೇ ಇಡೀ ಜನ ಏನೇ ಕೆಲಸ ಪಕ್ಷ ಇದ್ರೂ ಬಿಟ್ಟು 15 ದಿನ ಈ ದೇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಇದುವರೆಗೂ ನಮ್ಮ ಒಂದು ಸಣ್ಣ ಪುಟ್ಟ ತೊಂದರೆ ತಾಪತ್ರೆಗಳು ಆಗದಲ್ಲೇ ಇಡೀ ನಾಡಿನ ಜನತೆಗೆ ಈ ದೇವರಮ್ಮ ಎಲ್ಲರಿಗೂ ಸುಖ, ಸಂತೋಷ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡ್ತಾರೆ. ಅದೇ ಥರ ಹೊರಗಡೆ ನಾಡಿನ ಹೊರಜನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅವರಿಗೂ ದೇವರು ತುಂಬ ಒಳ್ಳೆಯದಾಗಿರುತ್ತೆ ಅಂತೇಳಿ ತುಂಬ ದಿನದಿಂದ ಬರ್ತಾ ಇರ್ತಾರೆ. ಈಗಾಗಲೇ ನಾವು ವಿಧಿವಿಧಾನದಲ್ಲಿ ನಮ್ಮ ಹಿರೇಮಕ್ಕ ಅಂತ ಹೇಳ್ತೀವಿ, ಅವ್ರನ್ನ ಕೆಂಡದ ದಿನ ಮಾಡಿ ಇವತ್ತು ರಾತ್ರಿ ಆಗೋಂಥ ಕಾರ್ಯಕ್ರಮದಲ್ಲಿ ಅವ್ರನ್ನ ಕರ್ಕೊಂಬರ್ತೀವಿ. ಈಗಾಗಲೇ ಬರ್ತಾ ಇದೆ ನೋಡಿ ಹಿರೇಮಕ್ಕ ಅಂತ, ಅವರಿಗೆ ವಿಧಾನದಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಹಾಗಾಗಿ ಆಯಾ ವರ್ಗದವರೇ ಯಾವ್ಯಾವ ದೇವರು ಇರಬೇಕು ಅಂತಿರುತ್ತೆ, ಅವರೇ ಆ ದೇವರ ಹೊತ್ತು ಆ ಕಾರ್ಯಕ್ರಮನ ಮಾಡಿಕೊಡ್ತಾರೆ. ಹಾಗಾಗಿ ನಮ್ಮಲ್ಲಿ ಈ ತುಂಬ ನೀಟಾಗಿರೋದ್ರ ದಶೆಯಿಂದ ಎಲ್ಲರೂ ಆರೋಗ್ಯ ಐಶ್ವರ್ಯ ಭಾರಿ ಚೆನ್ನಾಗಿದ್ದಾರೆ. ಹಾಗಾಗಿ ಈಗಾಗಲೇ ನೋಡಿ ನಿಮಗೆ ಗೊತ್ತಿರೋಂಗೆ ಗದ್ದೆಲ್ ದೇವರು ಅಂತ ಹೇಳ್ತೀವಿ, ಅವರು ಈಗ ದೇವರ ಗುಡಿಯಿಂದ ಹೊರಗಡೆ ಬರ್ತಾಯಿದ್ದಾರೆ. ಈಗಾಗಲೇ 3 ಸುತ್ತು ಕೆಂಡ ಇರೋದ್ರಿಂದ 3 ಸುತ್ತು ದೇವರು ಕೆಂಡವನ್ನು ಹಾಯ್ತಾರೆ. ಅದು ಒಂದು ವರ್ಗದ ಜನ ಇರ್ತಾರೆ, ಅವರೇ ಇವತ್ತಿನ ದಿನ ಹೊರಬೇಕು. ಮತ್ತು 3 ಸುತ್ತು ಸಮೇತ ಒಬ್ಬರೇ ಹೊರ್ತಾರೆ. ತುಂಬ ತೂಕ ಇರುತ್ತೆ ದೇವರು, ಆದರೂ ಅವರಿಗೆ ಯಾವುದೇ ಥರದ್ದು ತೊಂದರೆ ಆಗದಲ್ಲೇ ಅವರು 3 ಸುತ್ತನ್ನ ನಿಭಾಯಿಸ್ತಾರೆ. ನೋಡಿ ನಮ್ಮ ದೇವರವರು ಅಂಥವ್ರು ಭಾರಿ ಚಿಕ್ಕದಿದ್ದಾರೆ, ಚಿಕ್ಕದಿದ್ರು 3 ಸುತ್ತು ತರ್ತಾರೆ. ಹಾಗಾಗಿ ತುಂಬ ನೋಡಿ ಈಗ ಹೊರಟರು ಹೊಸ್ಕಿಯವರು. ಈಗಾಗಲೇ ನೋಡಿ ಅಡ್ಡೆ ಹೊರಟು ಹೊಸ್ಕೆ ಇರೋ ಅಂಥವ್ರು ಕೆಂಡ ಆಯ್ತಾರೆ. ನನ್ನ ಕೈಲಿ ಆಯ್ತಾಯ್ತು ಬರಲಿ ಮಕ್ಕಳ ಸ್ವಲ್ಪ ಸೈಡ್ ಬಿಟ್ರೆ ಇವರಿಗೆ ಎಲ್ಲ ಕ್ಯಾಪ್ಚರ್ ಮಾಡ್ತಾರೆ. ಶುದ್ಧಿ ಮಾಡಿಕೊಂಡು ಮುಂದಿನ ಹಬ್ಬಕ್ಕೆ ತಗೊಳ್ಳುವಂತಹ ಕಾರ್ಯಕ್ರಮ.
ಈಗ ಬಾ. ಇಷ್ಟೊತ್ತಾಗಿರೋದೆಲ್ಲ ನೀ ಹೇಳು ಬಾ. ಇಷ್ಟೊತ್ತಾಗಿರೋದೆಲ್ಲ ನೀ ಹೇಳು ಬಾ. ಈ ಕಡೆ ಬಂದು ಹೇಳು ಈಗ. ಇದು ಕೆಂಡ, ಇದು ಗದ್ದಾಳ ದೇವರಿಗೆ ಅಂತ ಮಾಡೋದು ನಾವು. ಅದ್ರ ಜೊತೆಗೆ ಹಿರೇಮಠ ಇರ್ತದೆ, ಚೌಡೇಶ್ವರ ಇರ್ತದೆ. ಅದು 3 ಸುತ್ತು ಪ್ರದಕ್ಷಿಣೆ ಹಾಕಿ ಆದಮೇಲೆ ಅದಕ್ಕೆ ಕುಣಿಸಿ, ಅದಾದಮೇಲೆ ಅದು ಕೆಂಡ ಆಯ್ತದೆ. ಕೆಂಡ ಆದಮೇಲೆ ಸಾರ್ವಜನಿಕರು ಯಾರು ಹರಕೆ ಹೂ ಇದ್ದರು ಇದೆಲ್ಲ ಮೂರ್ತಿ ದೇವರ ಆದಮೇಲೆ ಇವರೀಗ ಆಯ್ತಾ ಇದ್ದಾರೆ. ಇದೆಲ್ಲ ಸಾರ್ವಜನಿಕರು ಈಗ ಎಲ್ಲರೂ ಅವರವ್ರ ಭಕ್ತಿ ಅನುಸಾರವಾಗಿ ಉಪವಾಸ ಇದ್ಬಿಟ್ಟು ಕೆಂಡ ಹಾಕಿ ಬಂದಿದ್ದಾರೆ. ಇದು ಪ್ರತಿ ವರ್ಷವೂ ಇದೇ ರೀತಿ ನಡೀತಾ ಹೋಗ್ತದೆ. ಯಾವ ವರ್ಷವೂ ಏನೂ ತೊಂದರೆ ಆಗಿಲ್ಲ ಯಾರಿಗೂ. ಇದು ಕಾಲು ಸುಟ್ಟಿದೆ ಅದು ಆಗುತ್ತೆ ಯಾವುದೂ ಇಲ್ಲ, ಎಲ್ಲ ಭಕ್ತಿಯಿಂದ. ಆದರೆ ಕೆಂಡನೂ ಸಹ ಅವರಿಗೆ ಏನು ತಾಕದಲ್ಲೇ ಇರ್ತದೆ. ಇದೆಲ್ಲದು ಇದು ದೇವಿರಮ್ಮನ ಶಕ್ತಿ ಅಂತ ಎಲ್ಲ ಜನ ಭಾವಿಸ್ತಾ ಇದ್ದಾರೆ. ಇದು ಪ್ರತಿ ವರ್ಷವೂ ಇದೇ ರೀತಿ ನಡೆದು ಪ್ರತಿ ವರ್ಷದಿಂದ ಜನ ಜಾಸ್ತಿ ಆಗ್ತಿದ್ದಾರೆ ಹೊರತು ಕಡಿಮೆ ಆಗ್ತಿಲ್ಲ. ಪದ್ಧತಿ ಅದೇ ರೀತಿ ಇನ್ನೆರಡು ಗದ್ದಳಮ್ಮ ಮತ್ತು ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಒಳಗಡೆ ಇರ್ತದೆ. ಅದು ಕೆಂಡ ಆಗೋ ಟೈಮಲ್ಲಿ ಅದಕ್ಕೆ ನಾವು ಪರದೆ ಕಟ್ಟಿ ಕಾರಣವಾಗಿ ಮಾಡಿರ್ತೀವಿ. ಅದು ಇದಾದಾಗ ಕಪ್ಪಾಗ್ತಾ ಇರ್ತದೆ ಮುಖ. ಅದು ಇದೊಂದು ಈಗ ವಿಶೇಷ ಆಗಿರ್ತದೆ ದೇವ್ರದ್ದು. ಇದಾದಮೇಲೆ ಸಾರ್ವಜನಿಕರು ಸ್ವಲ್ಪ ಸುಗ್ಗಿ ಕುಣಿತದೆ. ಮನೆಯಲ್ಲಿ ಹೋಗಿ ಚೌತ ಅಂತ ಮಾಡಿ ಅವರಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಿದ್ದಾರೆ. ಇದಾದಮೇಲೆ ನಾಳೆ ಗಳಿಗೆ ತೇರು ಮತ್ತು ಕೆಂಡ ತೇರಾಗ್ತದೆ. ಅದನ್ನು ಎಲ್ಲರೂ ಸಹಕರಿಸ್ಬೇಕಂತ ಹೇಳಿದೆ ಎಲ್ಲ ಕರೆಕ್ಟ್. ಮತ್ತೆ ಇಲ್ಲಿಯ ಇನ್ನೊಂದು ವಿಶೇಷತೆ ಏನೆಂದರೆ, ಈಗ ಇಲ್ಲಿ ಇಷ್ಟು ದಿನದಿಂದ 13 ದಿನಗಳ ಕಾಲ ನೇಮಾನಿಷ್ಠ ಪ್ರಕಾರ ಎಲ್ಲರೂ ಹಬ್ಬವನ್ನು ಆಚರಣೆ ಮಾಡ್ಕೊಂಬಂದು ಅವರ ಕಷ್ಟ ಸುಖಗಳನ್ನೆಲ್ಲ ಈ ಕೆಂಡ ತುಳಿಯುವ ಮೂಲಕ ದೇವರಿಗೆ ಒಂದು ಸಮರ್ಪಣೆ ಮಾಡ್ತಾರೆ. ಇವರು ಶುದ್ಧಿಯಿಂದ ಮಾಡಿದ್ದಾರೆ. ನಮಗೆ ಇಲ್ಲಿ ಕೆಂಡದೊಂದು ಕಾವು ಹೊಡಿತಾ ಇದೆ, ಆದರೆ ಅವರು ಭಕ್ತಿಯಿಂದ ಇದ್ದ ಕಾರಣ ಯಾರಿಗೇನು ಸಹ ಆಗೋದಿಲ್ಲ. ಹೂವಿನ ಮೇಲೆ ನಡೆದಷ್ಟು ಅವರಿಗೊಂದು ಅನುಭವ ಅವರಿಗಿರುತ್ತೆ. ನಮಗೆ ನೋಡೋರಿಗೆ ಸ್ವಲ್ಪ ಹೆದರಿಕೆ ಅಂತ ಅನ್ನಿಸ್ತದೆ. ಇಲ್ಲಿಯ ಮೂಲ ದೇವರುಗಳಿಗೆ ತನ್ನ ತಂಗಿ ಕೆಂಡವನ್ನು ತುಳಿಯುವಾಗ ಅಕ್ಕಂದಿರಿಗೆ ಅದನ್ನು ನೋಡಲು ಕಷ್ಟವಾದ ಕಾರಣ ಅವರ ಏನು ಮುಖಗಳು ಇರುತ್ತೆ ಅದು ಇವತ್ತು ಕಪ್ಪುಗೆ ಒಂದು ಬಣ್ಣಕ್ಕೆ ತಿರುಗುತ್ತೆ. ಕಾರಣ ತಂಗಿ ಮಾಡಿದ ಪಾಪ ಅಕ್ಕಂದಿರು ಪ್ರಾಯಶ್ಚಿತ ಪಡೋದು ಅಂತ ಹೇಳಿ. ಹಾಗೆ ಇವತ್ತು ಎಲ್ಲರೂ ಒಂದು ಇದು ಸಂತೋಷದಿಂದ ಅವರ ಹರಕೆಗಳನ್ನು ತೀರಿಸಿಕೊಂಡು ಇವತ್ತಿನ ಕೆಂಡೋತ್ಸವಕ್ಕೆ ಒಂದು ಎಲ್ಲರೂ ಚಾಲನೆಯನ್ನು ಕೊಟ್ಟಿರ್ತಾರೆ. ಅವರ ಹರಕೆಯನ್ನು ಪುನಃ ತೀರಿಸಿಕೊಂಡಿರ್ತಾರೆ. ಇವತ್ತು ಯಾರಾದರೂ ಮಾತಾಡೋರಿದ್ದೀರಾ? ಯಾರಾದರೂ ಮಾತಾಡೋರಿದ್ರೆ ಬನ್ನಿ. ಈಗ ಇದು ಭಾಗಶಃ 3ನೆಯ ಸುತ್ತಿಗೆ ಬಂದಿರುತ್ತದೆ. ಇಲ್ಲಿ 3 ಸುತ್ತು ಕೆಂಡ ತೊಳೆಯುವ ಕಾರ್ಯಕ್ರಮ ಇರುತ್ತದೆ. ಭಾಗಶಃ ಇದು 3ನೇ ಸುತ್ತು. ಇಲ್ಲಿಗೆ ಕೆಂಡ ತುಳಿಯುವ ಕಾರ್ಯಕ್ರಮ ಸಮಾಪ್ತಿಯಾಗಿರುತ್ತದೆ. ಇನ್ನು ಏನಿದ್ರು ಒಳಗಡೆ ದೇವರಿಗೆ ಮಂಗಳಾರತಿಗಳಿರುತ್ತದೆ. ಉಡಿ ತುಂಬುವವರು ದೇವತೆಗೆ ಉಡಿಗಳನ್ನು ತುಂಬಿಸ್ತಾರೆ. ಮತ್ತೆ ಇಲ್ಲಿ ಉಪವಾಸ ಇದ್ದವರು 4 ಸುತ್ತು ಕುಣಿತಗಳನ್ನು ಕುಣಿದು ಅವರ ಒಂದು ಹರಕೆಯನ್ನು ತೀರಿಸಿಕೊಳ್ತಾರೆ. ಈಗ ಕೊನೆಯದಾಗಿ ನೀವೊಂದು 4 ಮಾತು ಮಾತಾಡಿ ಇಲ್ಲಿ ನಿಂತ್ಕೊಂಡು. ಇಲ್ಲ ಇದಿದೆ ತಗೊಳ್ಳಿ, ಅಲ್ಲಿ ಹೋಗ್ತಾ ಇದೆ. ಹಲೋ, ಈ ಹಬ್ಬ ಸುಗ್ಗಿ ಹಬ್ಬ ವರ್ಷದಂತೆ ಈ ವರ್ಷ ನಡೀತಾ ಇದೆ. ಭಕ್ತಾದಿಗಳು ಬಂದು ಎಲ್ಲ ಕೆಂಡ ಹಾಯ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಶಾಂತಿ ನೆಮ್ಮದಿ ಕೊಟ್ಕೊಂಡು ಪೈರು ಪಚ್ಚೆ ಹೊಲಿಸಿ ಕೊಟ್ಕೊಂಡು ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು. ದೇವಿಯರಮ್ಮ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡಲಿ ಎಂದು ನಾನು ಪ್ರಾರ್ಥನೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಗುಂಡಿ ದೊಡ್ಡದಾಗ್ಬಿಡ್ತು ಭಾಳ ಗುಂಡಿ. ಆಯ್ತಾ, ಇದು ಲಾಸ್ಟ್ ಸಿಗ್ತಾನಲ್ಲ.
ಈ ಟಿವಿಲಿ ನಾನು ಕೊಡ್ತೀನಿ, ನೀವು ಹಾಕೊಂಡು ನೋಡ್ಕೊಳ್ಳಿ. ಯಾವಾಗ ಯೂಟ್ಯೂಬಲ್ಲೇ ಬರುತ್ತಲ್ಲ, ಇನ್ನೇನು ಅಲ್ಲ ಈ ಟಿವಿ ಟಿವಿಲಿ ಅದು ಯಾವ ಮಕ್ಕಳಿಗೆ ಅಲ್ಲ, ಮೊಬೈಲ್ ನೋಡಿ ಇದೆ. ಆಯ್ತನಾ ಆಗಿಲ್ವಾ ಬರ ಅಲ್ಲ ತಕ್ಕಷ್ಟು ಕ್ಯಾಪ್ಚರ್ ಮಾಡಿ. ಸ್ವಲ್ಪ ತಳ್ಬೇಡಿ, ತಳ್ಬೇಡಿ. ಸ್ವಲ್ಪ ಸೈಡು, ಸೈಡು. ಇವಾಗಿನ ಕಾರ್ಯಕ್ರಮ ಅವರಿಗೆ ಮಾರಿ ದೇವಿ ಅಂತ ಹೇಳಿ ಯಾವ ಕಾರಣಕ್ಕೂ ಊರಲ್ಲಿ ಕಾಯಿಲೆಗಳೆಲ್ಲ ಬರಬಾರ್ದು ಅನ್ನುವ ಒಂದು ಉದ್ದೇಶದಿಂದ ಮಾರಮ್ಮನವರ ಆದಂತಹ ಅವರ ಮನೆತನದವರ ಮೇಲೆ ಯಾರು ದೇವರನ್ನು ಉಪವಾಸದಿಂದ ಇದ್ದು ಯಾರು ದೇವರ ಅರ್ಚನೆ ಮಾಡಿಕೊಂಡು ಬಂದಿರ್ತಾರೆ ಅವರಿಗೆ ಅವರ ಆರಾಧಕ ದೇವಿಯಾದಂತಹ ಮಾರಮ್ಮ ಅವರು ಅವರ ಮೈ ಮೇಲೆ ಬಂದಿರುತ್ತಾರೆ. ಬೇಡ, ನಿಮ್ಮೂರಿಂದ ಏನಿದೆ ಒಂಚೂರು ಹೇಳಿ ಮಾತಾಡಿ. ಆಗಿದೆ, ಎಲ್ರದ್ದು ಮಾತಾಡ್ಸ್ಕೊ ಬಂದಿದ್ದೀವಿ.
ಪ್ರಯುಕ್ತ ಕೆಳಗೂರು ಶ್ರೀ ದೇವಿರಮ್ಮ ದೇವಸ್ಥಾನದಲ್ಲಿ ಕೆಂಡೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ಈ ನಮ್ಮ ದೇವಸ್ಥಾನಕ್ಕೆ ಇತಿಹಾಸ ಬರೋದಲ್ಲಿ ಮ್ಯಾಕ್ಸಿಮಮ್ 470 ವರ್ಷದ ಇತಿಹಾಸ ಇದೆ. 470 ವರ್ಷದಿಂದ ಒಂದು ದಿನ ಸಹ ನಿಲ್ಲದ ಹಾಗೆ ಸುಗ್ಗಿ ಹಬ್ಬ ನಡ್ಕೊಂಡು ಬಂದಿರುತ್ತೆ. ಇಡೀ ಇಂಡಿಯಾದಲ್ಲಿ ಕೊರೋನಾ ಟೈಮ್, ಲಾಕ್ಡೌನ್ ಟೈಮಲ್ಲಿ ಎಲ್ಲ ದೇವಸ್ಥಾನ ಎಲ್ಲ ಕಡೆ ಬಂದಿದ್ರು. ನಮ್ಮ ಈ ಒಂದು ದೇವಸ್ಥಾನದಲ್ಲಿ ಕೊರೋನಾ ಮೂಮೆಂಟ್ಸಲ್ಲೂ ಸಹ ಸಾಧಾರಣ ಮಟ್ಟಿಗೆ ಕಮ್ಮಿ ಜನಗಳ ಸಂಖ್ಯೆಯಲ್ಲಿ ಸೇರಿಬಿಟ್ಟು ಕೊರೋನಾ ಮೂಮೆಂಟ್ಸಲ್ಲೂ ಸಹ ನಾವು ಕೆಂಡಾಚರಣೆ ನಾವು ಮಾಡಿದ್ದೀವಿ. ದೇವರಮ್ಮ ಮತ್ತು ಗದ್ದಲಮ್ಮ ಮತ್ತು ಉಯ್ಯಾಲಮ್ಮ ಇವರಿಗೆಲ್ಲ ಈ ಮೂಲಕ ಈ ಸುಗ್ಗಿ ಹಬ್ಬನ ಭಾರಿ ಅದ್ದೂರಿಯಾಗಿ ವರ್ಷದಲ್ಲಿ ಒಮ್ಮೆ ಜನವರಿ ಏಪ್ರಿಲ್ ಮೂಮೆಂಟ್ಸಲ್ಲಿ ಒಂದ್ಸತಿ ಆಚರಿಸ್ತೀವಿ. ಶಂಕರ ಟಿ ವಿ ಅವರಿಗೆ ನಾವೊಂದ್ಸರಿ ಧನ್ಯವಾದಗಳನ್ನ ಹೇಳ್ತೇನೆ. ಈ ದಿನ ನಮಗೆ ಸುಮಾರು 22 ದಿವಸ ನಮ್ಮ ಕೆಳಗೂರು ದೇವಿರಮ್ಮನವರ ಸುಗ್ಗಿ ಹಬ್ಬ ಪ್ರಾರಂಭ ಆಗ್ತದೆ. ಅದರಲ್ಲಿ ಎಲ್ಲರೂ ಕೂಡ ರೈತರ ಮಕ್ಕಳೆಲ್ಲ ಸೇರಿಕೊಂಡು ಭಾಳ ಅದ್ದೂರಿಯಾಗಿ ಆಚರಿಸಿ ಈ ಹಬ್ಬದಲ್ಲಿ ಸಂಭ್ರಮದಿಂದ, ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಹೊನ್ನಾರು ಮಹೋತ್ಸವದಿಂದ ಪ್ರಾರಂಭವಾಗಿ ಇವತ್ತು ಕೆಂಡೋತ್ಸವ, ಯಲಗುಡಿಗೆ ಗದ್ದಳಮ್ಮನವರಿಗೆ ಕೆಂಡೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದು ಭಾಳ ಅದ್ದೂರಿಯಾಗಿದೆ. ಎಲ್ಲ ನಮ್ಮದು 12 ಊರಿನವರು ಕೂಡ ಸೇರಿಕೊಂಡು ಒಂದೇ ಅಭಿಪ್ರಾಯದಿಂದ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದಲೇ ನಮ್ಮ ಕೆ ವಿ ದೇವಪ್ಪಗೌಡರ ಒಂದು ನೇತೃತ್ವದಲ್ಲಿ, ವೀರರಾಜ್ ಅವರ ನೇತೃತ್ವದಲ್ಲಿ ಸುಗ್ಗಿ ಹಬ್ಬ ನಡೀತಾ ಇದೆ. ಭಾಳ ಸಂತೋಷ ಆಗ್ತಾ ಇದೆ. ಇಲ್ಲಿ ನಮಗೆ ಗದ್ದಳಮ್ಮನ ದೇವರು ಇದೆ, ದೇವಿರಮ್ಮ ಇದೆ, ಚಿಕ್ಕಮ್ಮನವರಿದ್ದಾರೆ, ಆನಂತರ ದೊಡ್ಡಮ್ಮನವರಿದ್ದಾರೆ, ಹೆಣ್ಬೂತಿಯವರಿದೆ, ಗಂಡು ಬೂತಿಯವರಿದೆ, ಮಾರಮ್ಮನವರಿದ್ದಾರೆ. ಈಗ ಇಲ್ಲಿ ದೇವಿ ಮಾರಮ್ಮನವರ ದೇವಿ ಆಹ್ವಾನವಾಗಿದೆ. ಅವರು ಕೂಡ ಕೆಂಡೋತ್ಸವದಲ್ಲಿ ಭಾಗವಹಿಸಿ ಕೆಂಡವನ್ನು ಹಾಕಿದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ ಅವರು ಹರಕೆಯನ್ನು ಕಟ್ಕೊಂಡಿರ್ತಾರೆ. ವರ್ಷವಿಡೀ ಹರಕೆಯನ್ನು ಕಟ್ಕೊಂಡು ಇವತ್ತಿನ ಎಲ್ಲರೂ ಕೂಡ ಕೆಂಡೋತ್ಸವದಲ್ಲಿ ಭಾಗವಹಿಸಿ ಕೆಂಡವನ್ನು ಹಾದಿದ್ದಾರೆ. ಇದು ಭಾಳ ಸಂತೋಷವಾಗಿರ್ತಕ್ಕಂಥ ಒಂದು ಜಾತ್ರೆ. ಇಡೀ ಇತಿಹಾಸದಲ್ಲೇ ನಮ್ಮ ಕೆಳಗೂರು ದೇವಿರಮ್ಮನವರ ಸುಗ್ಗಿ ಹಬ್ಬ ನಿಂತಿಲ್ಲ. ಪ್ರತಿ ವರ್ಷ ಕೂಡ ದೇವಿ ಎಲ್ಲರನ್ನ ಮನವೊಲಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಿದ್ದಾಳೆ. ಈ ಒಂದು ಶಂಕರ ಟಿ ವಿಯವರು ಬಂದು ಇಡೀ ನಮ್ಮ ರಾಜ್ಯದಾದ್ಯಂತ ಪ್ರಸಾರ ಮಾಡಿರ್ತಕ್ಕಂಥ ಶಂಕರ ಟಿ ವಿಯವರಿಗೆ ನಾವು ಈ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಲೈವ್ ವಿಡಿಯೋ ಮಾಡ್ತಿರ್ತಕ್ಕಂಥ ವೆಂಕಟೇಶ್ ಅವರಿಗೆ ಕೂಡ ನಮ್ಮ ಆಡಳಿತ ಮಂಡಳಿ ಗ್ರಾಮದ ಪರವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಲೋ, ನಮಸ್ಕಾರ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ಈ ದಿನ ನಮ್ಮ ದೇವರಮ್ಮ ದೇವಸ್ಥಾನದಲ್ಲಿ ಸುಗ್ಗಿ ಉತ್ಸವ ಒಂದು 22 ದಿನ ನಡೀತದೆ. ಅದರಲ್ಲಿ ಲಾಸ್ಟ್ ದಿವಸ ಗುರುವಾರ ಕೆಂಡೋತ್ಸವ ಇರುತ್ತೆ. ಕೆಂಡೋತ್ಸವದ ಪ್ರಯುಕ್ತ ಹಸಿಗೆ ಇದ್ದಂಥವ್ರು ಹಿಂದಿನ ದಿನ ಊಟ ಮಾಡಿದವ್ರು ಮತ್ತು ಹಸಿಗೆ ಇರ್ತಾರೆ. ಹಸಿಗೆ ಇದ್ದಂಥವ್ರು ಪ್ರತಿಯೊಬ್ಬರು ಕೆಂಡದ ಉತ್ಸವ ದಿವಸ ಒಂದು ಹಸಿಗೆ ಇದ್ಬಿಟ್ಟು ಇಲ್ಲಿ ಕುಣಿತ ಇರುತ್ತದೆ. ಕೆಂಡ ಆದ ನಂತರ ಪ್ರತಿಯೊಬ್ಬರು ದೇವರಮ್ಮ, ನೆಲೆದಮ್ಮ, ಉಯ್ಯಲಮ್ಮ ಆ ಕೆಂಡೋತ್ಸವ ಆದ ನಂತರ ಪ್ರತಿಯೊಬ್ಬರು ಹಸಿಗೆ ಮುಖಾಂತರ ಇಲ್ಲಿ ಕುಣಿಲಿಕ್ಕೆ ಆರಂಭಿಸಿರ್ತಾರೆ. ಹಾಗಾಗಿ ಈ ದಿನ ಒಂದು ನಮಗೆಲ್ಲರಿಗೂ ಒಂದು ಇಸು ದಿನ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮೂಲಕ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಮಾತಾಡ್ತೀನ ಯಾರು ಮಾತಾಡ್ತೀರಣ್ಣ? ಇದು ಸುಗ್ಗಿ ಕುಣಿತ ಬಹಳ ಚೆನ್ನಾಗಿ ನಡೀತಿದೆ. ಎಲ್ಲಿಂದ ತಂದ? ಬಹಳ ಚೆನ್ನಾಗಿ ನಡೀತಿದೆ. ಜಯಂತವರು ತಂದುಕೊಟ್ಟಿದ್ದಾರೆ. ಯಾರಿಗೆ ಗೊತ್ತಾ, ಸುಮ್ಮನೆ ಹಿಡ್ಕೊಂಡು ಕುಡಿಯೋದು. ಬರ್ತಾ ಇದ್ದೀನಾ? ಮಾತಾಡ್ತಾ ಇದ್ದೀನಿ. ಸುಗ್ಗಿ ಕುಣಿತ ಚೆನ್ನಾಗಿ ನಡೀತಿದೆ. ಒಂದು ವಿಡಿಯೋ ಮಾಡಿ. ಈ ದಿನ ಕೆಳಗೂರು ಜಾತ್ರೆಯಲ್ಲಿ ನಡೆಯುವಂತ ಒಂದು ಸುಗ್ಗಿ ಹಬ್ಬದ ಸುಗ್ಗಿ ಕುಣಿತಕ್ಕೆ ಹೌದಾ? ಸರಿ ಸರಿ. ಈ ದಿನ ಸುಗ್ಗಿ ಹಬ್ಬ ಉತ್ಸವ ಭಾರಿ ಅದ್ದೂರಿಯಾಗಿ ನಡೀತದೆ ಕೆಳಗೂರು ಗ್ರಾಮ ಪಂಚಾಯತಿಯಿಂದ ಆಗಿರೋದ್ರಿಂದ ಅರ್ಜುನ್ ಸೂರ್ಯನ್ ನರ್ಸರಿಯಿಂದ ಮಾತಾಡ ಈ ಮೂಲಕ ಕೆಳಗೂರು ಸುಗ್ಗಿ ಹಬ್ಬದ ಜಾತ್ರೆ ಉತ್ಸವದ ಪ್ರಯುಕ್ತ ಇಳಿ ಸುಗ್ಗಿ ಇರ್ತದೆ ಹಾಗೂ ಸುಗ್ಗಿ ಕುಣಿತ ಇರ್ತದೆ. ಕೆಂಡ ಉತ್ಸವ ಆದ ನಂತರ ಪ್ರತಿಯೊಬ್ಬರು ಕುಣಿತ ಇರ್ತದೆ.
ಹಾಗಾಗಿ ಈ ಮೂಲಕ ಪ್ರತಿಯೊಬ್ಬರಿಗೂ ಧನ್ಯವಾದ ಕೋರ್ತಾ ಮಾತಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು, ಬಾಯ್. ಯಾಕೆ ಹಸ್ಕೊಂಡು ಕುಳಿತಿದ್ದೀರಿ? ಮಾತಾಡ. ಬೆಂಗಳೂರು 4 ಜನ ಮಾತಾಡೋದು. ಯಾರು ಬರ್ತಾರೆ? ಯಾರು ಮಾತಾಡ್ತೀರಿ? ಬನ್ನಿ. ನಿಮ್ಮ ಜಾತ್ರೆ ಅನುಭವ ಹಂಚ್ಕೊಳ್ಳಿ, ಬನ್ನಿ. ಜಾತ್ರೆದು ನಿಮ್ಮ ಅನುಭವ ಹಂಚ್ಕೊಳ್ಳಿ, ಬನ್ನಿ. ಮಾತಾಡ್ತೀರಾ? ಮಾತಾಡಿ. ನಿಮ್ಮ ಅನುಭವ ಹಂಚ್ಕೊಳ್ಳಿ. ನಿಮ್ಮ ಜೊತೆಗೆ ಒಂದಿಬ್ಬರನ್ನು ಕರ್ಕೊಳ್ಳಿ. ಮಾತಾಡಿ, ಅದು ಲೈವಲ್ಲಿದೆ, ಮಾತಾಡಿ. ನಿಮ್ಮ ಜೊತೆಗೆ ಕರ್ಕೊಳ್ಳಿ ಒಂದು 4 ಜನ. ಆತ್ಮೀಯ ಶಂಕರ ಟಿವಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಈ ದಿನ ನಮ್ಮ ಕೆಳಗೂರು ದೇವಿರಮ್ಮನವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದು ಸುಮಾರು 15 ದಿವಸದಿಂದ ನಡೀತಾ ಇರೋಂಥ ಈ ಸುಗ್ಗಿ ಹಬ್ಬ ಇವತ್ತು ಕೆಂಡ ಅನ್ನೋ ಇದರಿಂದ ಪ್ರಾರಂಭ ಆಗಿದೆ. ಮುಂದಿನ ನಾಡಿದ್ದು ಶನಿವಾರ ಜಾತ್ರೆ ತೇರಾಗುತ್ತೆ. ಇವತ್ತು ತೇರಿನ ರಥೋತ್ಸವ ನಡೆಯುತ್ತೆ. ಅದಲ್ಲದೆ ಇವತ್ತು ಶ್ರೀ ಗದ್ದೆಲಮ್ಮ ದೇವರಿಗೆ ಕೆಂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ನಾವು ಸಹ ಇದನ್ನು ತುಳಿದಿದ್ದೀವಿ. ಆದರೆ ಇದು ಇತಿಹಾಸ ಇರೋಂಥ ಈ ದೇವಸ್ಥಾನ, ಈ ಕಾಡಿನ ಮಧ್ಯ ಇರೋಂಥ ಈ ತಾಯಿ ದೇವಿರಮ್ಮ ಎಲ್ಲರಿಗೂ ಶಕ್ತಿ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವನ್ನು ಹಾರೈಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಏನಾದರೂ ಮಾತಾಡಿದೆ ನಾನು ಮಾತಾಡ್ತೀಯಲ್ಲ? ಮಾತಾಡೋ. ಸ್ವರೂಪ್ ಕಬ್ಬಿಣ ಸೇತುವೆ, ಕೆಳಗೂರು ಗ್ರಾಮ ಪಂಚಾಯತಿ ಸದಸ್ಯರು. ಈ ನಾಡು 12 ಹಳ್ಳಿ ಶ್ರೀ ಕೆಳಗೂರು ದೇವಿರಮ್ಮ ಸುಗ್ಗಿ ಹಬ್ಬ ಸುತ್ತಮುತ್ತಲ 12 ಹಳ್ಳಿ ಸೇರುತ್ತೆ. ಇದು 21 ದಿನಗಳ ಕಾಲ ಈ ಒಂದು ಸುಗ್ಗಿ ಹಬ್ಬ ಉತ್ಸವ ನಡೆಯುತ್ತೆ. ಈ ಸುಗ್ಗಿ ಹಬ್ಬ ಪ್ರಾರಂಭ ಮೊದಲನೇ ದಿನ ಕುಡುದುಣ್ಣ ಹಬ್ಬ ಅಂತ ಪ್ರಾರಂಭವಾಗುತ್ತೆ. ಕುಡುದುಣ್ಣ ಹಬ್ಬ ಪ್ರಾರಂಭವಾದ ನಂತರ ಮಾರನೆಯ ದಿನ ದೇವರು ಹುಲ್ಲೇರೋದು. ದೇವರು ಹುಲ್ಲೇರಿ 8 ದಿನಗಳ ನಂತರ ಕೆಳಗೂರು ನಾಡಿನ 12 ಹಳ್ಳಿಗಳ ಸುತ್ತ ಭೂತಪ್ಪ ದೇವರು 12 ಹಳ್ಳಿಗಳನ್ನು ಸುತ್ತಿ ಈ ಒಂದು ಹಬ್ಬವನ್ನು ಸಾರುತ್ತದೆ. ನಂತರ 4 ದಿನಗಳ ಕಾಲ ಈ ಒಂದು ಕೆಳಗೂರು ದೇವಿರಮ್ಮ ಸುಗ್ಗಿ ಹಬ್ಬದ ಇಳುಸುಗ್ಗಿ ಉತ್ಸವ ರಾತ್ರಿ 9 ಗಂಟೆಯಿಂದ 12 ಗಂಟೆ ತನಕ ನಡೀತದೆ. ನಂತರದ ದಿನದಲ್ಲಿ ಶುಕ್ರವಾರದ ದಿನ ಕೆಳಗೂರು ದೇವಿರಮ್ಮನವರ ಚಿಕ್ಕಮ್ಮ, ದೊಡ್ಡಮ್ಮ, ಗದ್ದೆಳಮ್ಮ ಹಾಗೂ ಚೌಡಮ್ಮ, ಮಾರಮ್ಮ, ಭೂತಪ್ಪ ದೇವರ ಅಲಂಕಾರ ನಡೆಯುತ್ತದೆ. ಆನೆದೇವರು, ಕುದುರೆ ದೇವರು ಎಲ್ಲ ದೇವರ ಅಲಂಕಾರ ನಡೆಯುತ್ತದೆ. ನಂತರ ಶನಿವಾರ ದಿನ ಹೊನ್ನಾರ ಉತ್ಸವ ಅಂದರೆ ಶನಿವಾರ ದಿನ ಬೆಳಗ್ಗೆ ದೇವರು ಸುಗ್ಗಿ ಮಂದಿಯಿಂದ ಭಂಡಾರ ದೇವಸ್ಥಾನದವರೆಗೆ ಬಂದು ಭಂಡಾರ ಗುಡಿಯಲ್ಲಿ ಭತ್ತವನ್ನು ಪೂಜೆ ಮಾಡಿ ನಂತರ ಗದ್ದೆಯಲ್ಲಿ ಹಾದು ಹೊನ್ನಾರ ಉತ್ಸವ ನಡೆಯುತ್ತದೆ. ಆ ನಂತರ ಭಾನುವಾರ ಆನೆದೇವರು ಹಾಗೂ ಕುದುರೆ ದೇವರ ಉತ್ಸವ ನಡೆದು ಸೋಮವಾರ ದಿನ ಕೆಳಗೂರು ಗುಡ್ಡದ ಉತ್ಸವ. ಗುಡ್ಡ ಅಂದರೆ ಹಾಂದಿ ಹಾಗೂ ಕೆಳಗೂರು ದೇವಿರಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಗದ್ದೆಳಮ್ಮ ಹಾಗೂ ಮಾರಮ್ಮ, ಭೂತಪ್ಪ ಆನೆದೇವರು, ಕುದುರೆ ದೇವರು ಹಾಂದಿ ಹಾಗೂ ಕೆಳಗೂರಿಗೆ ಹೋಗಿ ಉತ್ಸವವನ್ನು ನಡೆಸ್ತೇವೆ. ಹಾಗೆ ಮಂಗಳವಾರ ದಿನ ಮಡೆನೇರಲಿಗೆ ತಾಯಿ ದೇವಿರಮ್ಮನವರು ಮಡೆನೇರಲು ತವರು ಮನೆ, ಕೆಳಗೂರು ದೇವಿರಮ್ಮನವರ ತವರು ಮನೆ. ಈ ತವರು ಮನೆಗೆ ಮಡೆನೇರಲು ಗ್ರಾಮಕ್ಕೆ ಹೋಗಿ ಉತ್ಸವವನ್ನು ನಡೆಸಿ ಬರ್ತವೆ. ಹಾಗೆ ಬುಧವಾರದಲ್ಲಿ ಕೆಳಗೂರು ದೇವಿರಮ್ಮನವರಿಗೆ ಮಡೆಯನ್ನು ಮಾಡಲಾಗ್ತದೆ. ಈ ಮಡೆಯನ್ನು ಎಲ್ಲ 12 ಹಳ್ಳಿ ಗ್ರಾಮಸ್ಥರು ನೆರವೇರಿಸಿಕೊಡ್ತಾರೆ. ಹಾಗೆ ಇವತ್ತು ಗುರುವಾರ ದಿನ ಗದ್ದೆಳಮ್ಮ ದೇವರಿಗೆ ಕೆಳಗೂರು ದೇವಿರಮ್ಮ ಭಂಡಾರಗುಡಿಯಲ್ಲಿ ಕೆಂಡೋತ್ಸವ ನಡೆಯುತ್ತದೆ. ಈ ಒಂದು ಕೆಂಡೋತ್ಸವ ವಿಶೇಷವಾಗಿ ನಡೆಯುತ್ತದೆ. ಈ ಒಂದು ವಿಶೇಷ ದಿನ ಹಿರೇಮುಖ ದೇವರು ಹಾಗೂ ಚೌಡೇಶ್ವರಿ ದೇವರು ಬರುವ ಮೂಲಕ ಎಲ್ಲ ದೇವರುಗಳು ಸೇರಿ ಎಲ್ಲ ವರ್ಗದವರು ಸೇರಿ ಈ ಒಂದು ಕೆಂಡೋತ್ಸವವನ್ನು ನಡೆಸ್ತದೆ. ಹಾಗೆ ಕೆಂಡದ ನಂತರ ಸಂಜೆ ಹಗಲು ಸುಗ್ಗಿ ಉತ್ಸವ, ಸುಗ್ಗಿ ಮಂದಿ ದೇವಸ್ಥಾನದಲ್ಲಿ ಹಗಲು ಸುಗ್ಗಿ ಉತ್ಸವವನ್ನು ನಡೆಸ್ತೇವೆ. ಆ ನಂತರ ಈ ಒಂದು ಹಗಲು ಸುಗ್ಗಿ ಉತ್ಸವ ರಾತ್ರಿ 9 ಗಂಟೆಯಿಂದ 2 ಗಂಟೆವರೆಗೆ ಈ ಒಂದು ಹಗಲು ಸುಗ್ಗಿ ಉತ್ಸವ ನಡೆಯುತ್ತದೆ. ಹಾಗೆ ನಾಳೆ ಶುಕ್ರವಾರ ದಿನ ಗಳಿಗೆ ತೇರ ಉತ್ಸವ.
ತೇರು ಏನು ದೇವಿರಮ್ಮ ದೇವರು ತೇರಿನಲ್ಲಿ ಅಲಂಕಾರವಾಗಿ ಕೂರ್ತದೆ. ಆ ಒಂದು ಗಳಿಗೆ ತೇರಿನ ಉತ್ಸವ ನಾಳೆ ಶುಕ್ರವಾರ ದಿನ 4 ಗಂಟೆಗೆ ನೆರವೇರಲಿದೆ. ಆನಂತರ ಶನಿವಾರ ದಿನ ತೇರು ಕೊನೆಯ ದಿನ ಕೆಳಗೂರು ದೇವಿರಮ್ಮ ಸುಗ್ಗಿ ಉತ್ಸವದ ಕೊನೆಯ ದಿನ ತೇರಿನ ಉತ್ಸವ. ಈ ಒಂದು ಕೊನೆಯ ದಿನ ಶನಿವಾರ ದಿನ ಅದ್ದೂರಿಯಾಗಿ ಸಂಜೆ 3 ಗಂಟೆಗೆ ಕೆಳಗೂರು ಚಿಕ್ಕಮ್ಮ, ದೊಡ್ಡಮ್ಮ, ಗದ್ದೆಳಮ್ಮ, ಮಾರಮ್ಮ, ಭೂತಪ್ಪ, ಆನೆದೇವರು, ಕುದುರೆದೇವರು ಎಲ್ಲರ ಸಮ್ಮುಖದಲ್ಲಿ ತಾಯಿ ದೇವಿರಮ್ಮನವರು ತೇರಿನಲ್ಲಿ ಉತ್ಸವ ಮೂರ್ತಿಯಾಗಿ ಮೆರೆದು ಈ ಒಂದು ಕೆಳಗೂರು ದೇವಿರಮ್ಮ ಸುಗ್ಗಿ ಹಬ್ಬ ಕೊನೆಗೊಳ್ಳುತ್ತೆ. ಹಾಗೆ ಕೊನೆಯದಾಗಿ ಯಲಗುಡಿಗೆ ಗದ್ದೆಳಮ್ಮ ದೇವರಿಗೆ ಓಕುಳಿಯೊಂದಿಗೆ ಕೊನೆಯದಾಗಿ ಯಲಗುಡಿಗೆ ಗ್ರಾಮಕ್ಕೆ ಹೋಗುವ ಮೂಲಕ ಈ ಒಂದು ಕೆಳಗೂರು ಸುಗ್ಗಿ ಹಬ್ಬ ಉತ್ಸವ 21 ದಿನಗಳ ಈ ಒಂದು ಉತ್ಸವ ಮುಕ್ತಾಯವಾಗುತ್ತದೆ. ಉಯ್ಯಾಲಮ್ಮನ ಓಕಳಿಯೊಂದಿಗೆ ಈ ಒಂದು ಕೆಳಗೂರು ಸುಗ್ಗಿ ಹಬ್ಬ ಉತ್ಸವ ಮುಕ್ತಾಯವಾಗುತ್ತದೆ. ಧನ್ಯವಾದಗಳೊಂದಿಗೆ ಎಲ್ಲರೂ ಕೂಡ ಪ್ರತಿ ವರ್ಷ ಈ ಒಂದು ಸುಗ್ಗಿ ಉತ್ಸವ ವಿಜೃಂಭಣೆಯನ್ನು ನಡೆಯುತ್ತಿದ್ದು ಬರೋ ವರ್ಷ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಸುಗ್ಗಿ ಉತ್ಸವವನ್ನು ನೆರವೇರಿಸಿಕೊಡ್ಬೇಕು ಅಂತ ಎಲ್ಲ ಭಕ್ತಾದಿಗಳು ಹಾಗೂ 12 ಹಳ್ಳಿಯ ಗ್ರಾಮಸ್ಥರು ಎಲ್ಲರಲ್ಲಿ, ಹಾಗೆ ಈ ಒಂದು ಏನು ಗದ್ದೆಳಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ ದೇವರನ್ನು ಕುಣಿಸ್ಲಿಕ್ಕೆ ಹಸ್ಕೆ ಇರ್ತಾರೆ ಅವರಿಗೂ ಕೂಡ ಈ ಒಂದು ಕ್ಷಣದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಮಲೆನಾಡ ಸುಗ್ಗಿ ಹಬ್ಬ ಕಾರ್ಯಕ್ರಮ ನಡೀತಾ ಇದೆ. ಈ ಸುಗ್ಗಿ ಹಬ್ಬಕ್ಕೆ ವಿಡಿಯೋ ಮಾಡೋಕ್ಕೆ ಬಂದಿರುವಂಥ ಶಂಕರ್ ಟಿವಿ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಹಾಗೂ ಎಲ್ಲ ಗ್ರಾಮಸ್ಥರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಪ್ರಾರಂಭವಾಗಿರುವಂಥ ಈ ದೇವಾಲಯ ಮಲೆನಾಡ ಸುಗ್ಗಿ ಅಂತಲೇ ಸ್ಟಾರ್ಟ್ ಆಗುವಂಥ ಏಪ್ರಿಲ್ 1ನೇ ಹುಣ್ಣಿಮೆ ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಯುಗಾದಿ ಹಬ್ಬದ ಮಾರನೇ ದಿವಸದಿಂದ ಸ್ಟಾರ್ಟ್ ಆಗುವಂಥ ಈ ಸುಗ್ಗಿ ಹಬ್ಬದಲ್ಲಿ ಸುಮಾರು 18ರಿಂದ 20 ಹಳ್ಳಿ ಗ್ರಾಮಸ್ಥರು ಹಬ್ಬಕ್ಕೆ ಸೇರ್ಕೊಳ್ತಾರೆ. ಸುಮಾರು 20 ದಿವಸದಿಂದ ನಾವು ಯಾವುದೇ ಬೇರೆ ರೀತಿಯ ಖಾದ್ಯಗಳನ್ನು ಉಪಯೋಗಿಸ್ತಲೇ ಇಲ್ಲಿಯ ಮಲೆನಾಡು ವಾತಾವರಣದಲ್ಲಿ ಉಪಯೋಗಿಸುವ ಖಾದ್ಯಗಳನ್ನ ಉಪಯೋಗಿಸಿ ಈ ಹಬ್ಬನ ತುಂಬ ಸಡಗರದಿಂದ ಆಚರಿಸ್ತಾ ಇದ್ದೀವಿ. ಇಲ್ಲಿ ದೇವಿರಮ್ಮ ಅವರು ಮಲೆನಾಡ ಒಳಗೆ ಆವರಿಸಿದ್ದಾರೆ. ಸುತ್ತಮುತ್ತಲಿರುವ ಕಾಡಿನ ಅಂಚಿನಲ್ಲಿರುವ ಈ ದೇವಾಲಯ ಸುಮಾರು ಇತಿಹಾಸವನ್ನು ಹೊಂದಿದೆ. ಹಾಗೂ ಇವತ್ತಿನ ದಿವಸ ಶ್ರೀ ಗದ್ದೆಳಮ್ಮನವರಿಗೆ ಕೆಂಡ ಕಾರ್ಯಕ್ರಮವನ್ನು ನಡೆದಿದೆ. ನಾವು ಸಹ ಎಲ್ಲರೂ ಸಹ ಕೆಂಡವನ್ನು ಆಯ್ದು ಕೆಂಡ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ. ಹಾಗೂ ದೇವಿರಮ್ಮನವರಿಗೆ ವಿವಿಧ ರೀತಿಯ ಎಲ್ಲ ರೀತಿಯ ಹರಕೆ ಹಾಗೂ ಮಡ್ಲಕ್ಕಿ ಕಾರ್ಯಕ್ರಮವನ್ನು ಸಹ ನಾವು ನಡೆಸ್ಕೊಂಡು ಬಂದಿದ್ದೀವಿ ಹಿಂದೆಯಿಂದನೂ. ಹಾಗೂ ನಾಳೆ ಎಲ್ಲ ನಾಡಿದ್ದು ಶನಿವಾರ ರಥೋತ್ಸವ ಕಾರ್ಯಕ್ರಮ ಇದೆ. ತುಂಬ ಅಂದರೆ ಸುಮಾರು 2ರಿಂದ 5 ಸಾವಿರ ಜನಗಳನ್ನು ಸೇರುವ ಈ ಹಬ್ಬ ಸುಮಾರು ಇತಿಹಾಸವನ್ನು ಹೊಂದಿದೆ. ಹಾಗೂ ಮುಂದೆನೂ ಸಹ ಈ ದೇವಾಲಯದಲ್ಲಿ ಆಚರಿಸುವಂಥ ಕಾರ್ಯಕ್ರಮಗಳನ್ನು ಮುಂದೆ ಸಹ ಹೀಗೇ ಆಚರಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಮಸ್ಕಾರ. ಇಲ್ಲಿ ನೆರೆದಿರ್ತಕ್ಕಂಥ ಸುಗ್ಗಿ ಹಬ್ಬದ ಎಲ್ಲ ಭಕ್ತಾದಿಗಳಿಗೂ ಒಂದು ಶುಭಾಶಯವನ್ನು ಕೋರುತ್ತಾ, ನಾನು AH ಶಂಕರೇಗೌಡ ಮತ್ತು ಪುಟ್ಟಸ್ವಾಮಿ ಅಂತೇಳಿ ನಾನು ಈ ಹಬ್ಬದ ಕಾರ್ಯದರ್ಶಿಯಾಗಿ ನನ್ನ 21 ದಿನ ಏನೇನು ನನ್ನ ಕೈಲಾಗುತ್ತೋ ಆ ಕೆಲಸಗಳನ್ನು ನಿರ್ವಿಘ್ನವಾಗಿ ಮಾಡಿಕೊಂಡು ಈಗ ಒಂದು ಹೆಚ್ಚು ಕಮ್ಮಿ 20 ವರ್ಷಗಳಿಂದ ಇದನ್ನು ನಡೆಸಿಕೊಂಡು ಬಂದಿದ್ದೇನೆ. ಆ ತಾಯಿ ಆಶೀರ್ವಾದದಿಂದ ಆರೋಗ್ಯವನ್ನು ಕೊಟ್ಟು ಇನ್ನೂ ಒಂದು 16 ವರ್ಷಗಳನ್ನು ನಾನು ಈ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಲು ತಾಯಿ ಅವಕಾಶ ಕೊಡಬೇಕೆಂದು ತಾಯಿಯಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೂ ಇಲ್ಲಿ ನಮ್ಮ ಸುಗ್ಗಿ ಹಬ್ಬವು 12 ಹಳ್ಳಿ ಸೇರಿ ಭಕ್ತಾದಿಗಳು ಸೇರಿ ಮಾಡತಕ್ಕಂಥ ಒಂದು ವಿಶೇಷವಾದ ಸುಗ್ಗಿ ಹಬ್ಬವು ಆಗಿರುತ್ತದೆ. ಈ ಸಮಯದಲ್ಲಿ 12 ಹಳ್ಳಿಗಳು ಸೇರಿ ಎಲ್ಲ ಭಕ್ತಾದಿಗಳು ಶ್ರದ್ಧೆ ಭಕ್ತಿಯಿಂದ ಉಪವಾಸ ಇದ್ದು ಪ್ರತಿಯೊಂದು ಕಾರ್ಯಕ್ರಮವನ್ನು ಮಾತಾಡಬೇಡಿ ಭಕ್ತಿಯಿಂದ ಎಲ್ಲ ಇದು ಮಾಡಿರ್ತಾರೆ. ಇವತ್ತು ಕಾರ್ಯಕ್ರಮ ಇನ್ನು ರಾತ್ರಿ ಹಗಲು ಸುಗ್ಗಿ ಉತ್ಸವ ಎಂಬುದನ್ನು ರಾತ್ರಿ 10 ಗಂಟೆಗೆ ಶುರುವಾಗಿ ರಾತ್ರಿ ಇಡೀ
ದೇವರನ್ನು ಕುಣಿಸುವುದರೊಂದಿಗೆ ಬೆಳಕರಿಯ ತನಕ ಮಾಡಿ ಮುಗಿಸುತ್ತೇವೆ. ಹಾಗೂ ನಾಳೆ ಗಳಿಗೆ ತೇರು ಅಂತ ಒಂದು ಕಾರ್ಯಕ್ರಮ ಇದೆ. ಅದು ನಾಡಿದ್ದು ಬನ್ನಿ ಹಾಗೂ ಶನಿವಾರ ಮಧ್ಯಾಹ್ನ ನಮ್ಮ ಊರಿನ ದೇವಿರಮ್ಮನವರ ರಥೋತ್ಸವ ಪ್ರಾರಂಭವಾಗಿ ಸಕಲ ವಿಧಿವಿಧಾನಗಳೊಂದಿಗೆ ರಥೋತ್ಸವವನ್ನು 4 ಗಂಟೆಯಿಂದ ಶುರುವಾಗಿ ಸಾಯಂಕಾಲ 6 ಗಂಟೆಗೆ ಮುಕ್ತಾಯವಾಗುತ್ತದೆ. ಹಾಗೂ ಭಕ್ತಾದಿಗಳು ತುಂಬ ಜನ ಸೇರಿ ಈ ಹಬ್ಬವನ್ನು ಭಕ್ತಿಯಿಂದ ಆಚರಿಸುತ್ತಿದ್ದೇವೆ. ಹಾಗೂ ಅದೇ ರೀತಿ ರಾತ್ರಿ ಯಲಗುಡಿಗೆ ಗ್ರಾಮದಲ್ಲಿ ಶ್ರೀ ಗದ್ದೆಲಮ್ಮ ದೇವರ ಉತ್ಸವ ಸಮೇತ ಇರುತ್ತದೆ. ಪ್ರತಿಯೊಂದು ಇದನ್ನು ಶ್ರದ್ಧೆ ಭಕ್ತಿಯಿಂದ ನಮ್ಮ 12 ಹಳ್ಳಿಯವರು ಸೇರಿ ಮಾಡುವುದರಿಂದ ಬಹಳ ವಿಜೃಂಭಣೆಯಿಂದ ನಮ್ಮ ಹಬ್ಬ ನಡೆಯುತ್ತದೆ. ಇದೇ ರೀತಿ ಇನ್ನೂ 10 ವರ್ಷ ಎಲ್ಲರೂ ಸೇವೆ ಮಾಡಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲು ಆ ತಾಯಿ ನಮಗೆ ಅವಕಾಶ ಮಾಡಿಕೊಡಲಿ ಅಂಥೇಳಿ ನಾನು ಕೇಳಿಕೊಳ್ತೇನೆ. ದೇವಾನಂದನರವರು ಅವರ ಸಹಕಾರದೊಂದಿಗೆ ನಾವೆಲ್ಲ ಹಬ್ಬವನ್ನು ಮಾಡುತ್ತಿದ್ದೇವೆ. ಈಗ ಅವರ ಬಾಯಲ್ಲೇ ಅವರ ಅನಿಸಿಕೆಗಳನ್ನು ತಾವು ಕೇಳಬಹುದೆಂದು. ಈಗಾಗಲೇ ಹೇಳಿದಾಗೆ ಸುಮಾರು 500 ವರ್ಷದಿಂದ ನಡೀತಾ ಇರೋ ನಮ್ಮ ಒಂದು ಸುಗ್ಗಿ ಹಬ್ಬ ಉತ್ಸವ, ನಾವು ಇವತ್ತು ಕೆಂಡೋತ್ಸವವನ್ನು ಮುಗಿಸಿದ್ದೇವೆ ನಮ್ಮ ಗದ್ದಳಮ್ಮ ದೇವಿಗೆ. ಇನ್ನು ನಾಡಿದ್ದು ನಮ್ಮ ತೇರು ಎಳೆಯೋದ್ರ ಜೊತೆಗೆ ನಮ್ಮ ಜಾತ್ರಾ ಮಹೋತ್ಸವ ಇರುತ್ತದೆ. ದಯವಿಟ್ಟು ಎಲ್ಲರೂ ಒಳ್ಳೆಯ ನಂಬರ್ಸಲ್ಲಿ ಬಂದು ನಮಗೆ ಸಹಕಾರ ಕೊಡಿ. ಕೆಳಗೂರು ಸುಗ್ಗಿ ವರ್ಷದಿಂದ ವರ್ಷ ಮೇಲೆ ಬೆಳೆಯುತ್ತಿರುವಂಥ ಒಂದು ಮಹೋತ್ಸವ, ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತ ಕೋರ್ಕಂತ ನಾನು 2 ಮಾತನ್ನ ಮುಗಿಸ್ತೀನಿ. ದೇವಿರಮ್ಮನ ಆಶೀರ್ವಾದದಿಂದ ನಾನು 2 ಮಾತನ್ನ ಮುಗಿಸ್ತೀನಿ. ಹೀಗೆ ದೇವಿರಮ್ಮನ ಅನುಗ್ರಹ ಎಲ್ಲರ ಮೇಲೂ ಇರಲಿ. ಹಿಂಗೆ ನಮ್ಮ ಊರವ್ರು ಎಲ್ಲರೂ ಸೇರಿ ಈ ಹಬ್ಬನ ಇನ್ನೂ ಅತಿ ಎತ್ತರಕ್ಕೆ ಬೆಳೆಸ್ಬೇಕು. ನಮ್ಮ ದೇವಿ ಇದು ಅನುಗ್ರಹ ಎಲ್ಲರ ಮೇಲೂ ಇರೋದ್ರಿಂದ ಎಲ್ಲರೂ ಬಂದು ಮಾಡಬೇಕು. ಹಂಗಾಗಿ ನೀವುಗಳು ಬಂದು ನಮ್ಮ ಜಾತ್ರೆ ಮಹೋತ್ಸವ ನಮ್ಮ ದೇವಿ ಹತ್ರ ಬಂದು ನಿಮ್ಗೆ ಏನು ಬೇಕು ಕೇಳಿದ್ರು ನೆರವೇರುತ್ತೆ, ಬರ್ಬೋದು. ಹಿಡ್ಕೊಳ್ಳಿ, ಯಾರು ಮಡ್ಲಕ್ಕೆ ಹಾಕೋರು ಹಿಡ್ಕೊಳ್ಳಿ. ದೇವರಿಗೆ ಯಾರ್ಯಾರು ಮಡ್ಲಕ್ಕೆ ಹಾಕೋರ ಜೊತೆಲಿ ಅಲ್ಲಿ ದೇವ್ರ ಎದುರುಗಡೆ ಬನ್ನಿ, ಪುಟ ಹಿಂದೆ ಬಾ. ಇವ್ರು ಮಡ್ಲಕ್ಕಿ ಕೊಡ್ತಾ ಇದ್ದಾರೆ. ಏನಕ್ಕೆ ಮಡ್ಲಕ್ಕಿ ಕೊಡ್ತಾ ಇದ್ದಾರೆ? ಕಾರ್ಯಕ್ರಮ ಗ್ರಾಮ ದೇವತೆಯಾದಂತಹ ದೇವಿರಮ್ಮನವರಿಗೆ ಈ ದಂಪತಿಗಳು ಅವರು ಹರಕೆ ಅವರದ್ದು ಈಡೇರಿಸಿದ ಕಾರಣ ದೇವರಿಗೆ ಇವತ್ತು ಮಡ್ಲಕ್ಕಿಯನ್ನು ಸಮರ್ಪಿತ ಮಾಡುತ್ತಿದ್ದಾರೆ. ನಿಮ್ಮ ಕಾರ್ಯ ಆಗಿದೆಯಾ? ನೀವು ಹರಿಸ್ಕೊಂಡಿರೋದು ಎಷ್ಟು ವರ್ಷದಿಂದ ನೀವು ಈ ಜಾತ್ರೆಗೆ ಬರ್ತಾ ಇದ್ದೀರಾ? 5 ವರ್ಷದಿಂದ ಬರ್ತಾ ಇದ್ದೀರಾ? ಹೇಳು ಕೀರ್ತಿ, ಏನು ಹೇಳ್ತೀಯ? ಹೇಳ್ಬಿಡು. ನೋಡುವ, ನಾವು 14 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ. ದೇವರಮಗೆ ಯಾರು ಹರಕೆ ಗಿರಿಕೆ ಎಲ್ಲರೂ ಒಪ್ಪಿಸ್ತಾ ಇದ್ದಾರೆ. ಈ ದೇವರ ಪವಾಡ ತುಂಬ ಇದೆ. ಯಾವುದೇ ತೊಂದರೆ ಇದ್ದರೂ ಏನೇ ಇದ್ದರೂ ಅವರು ಭಕ್ತಗಳೆಲ್ಲ ಅವ್ರ ಕಷ್ಟಗಳು ನೇರ್ಕೊಳ್ತಾರೆ. ಅವರೆಲ್ಲ ನಿವಾರಣೆ, ಎಲ್ಲರೂ ನಿವಾರಣೆ ಆಗಿದೆ. ಅದೇ ಊರಲ್ಲಿ ಎಲ್ಲರೂ ನಂಬಿಕೆ ಇಟ್ಟು ಪೂಜೆ ಮಾಡಿಸಿ ಎಲ್ಲಿ ಯಾವುದೇ ಊರಲ್ಲಿದ್ದರೂ ಅವರು ವರ್ಷಕ್ಕೊಂದ್ಸರಿ ಬಂದು ಹಣ್ಣು ಕಾಯಿ ಮಾಡ್ಕೊಂಡು ಹೋಗ್ತಾರೆ. ಇದು ದೇವರಮ್ಮನ ಸುಕ್ಷೇತ್ರ. ಇಲ್ಲಿ ಅನೇಕ ಜನ 13 ಹಳ್ಳಿಯಿಂದ ಭಕ್ತಾದಿಗಳೆಲ್ಲ ಸೇರಿ ಸೇವೆ ನಡೆಸ್ತಾರೆ. ತುಂಬ ವರ್ಷದಿಂದ ಚೋಳರ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಪ್ರಾರ್ಥನೆ ಇಟ್ಕೊಂಡು ಹೋದರೆ ಎಲ್ಲರಿಗೂ ಇಷ್ಟಾರ್ಥಗಳೆಲ್ಲ ನೆರವೇರ್ತಾ ಇದೆ. ಹಾಗೋಸ್ಕರ ಎಲ್ಲ ಭಕ್ತಾದಿಗಳು ಬಂದು ವರ್ಷಕ್ಕೊಂದ್ಸರಿ ಬಂದು ಸೇವೆ ಸಲ್ಲಿಸ್ಕೊಂಡು ಹೋಗ್ತಾರೆ. ಪ್ರತಿ ತಿಂಗಳಿಗೂ ಒಂದ್ಸಲಿನೂ ತಿಂಗಳಲ್ಲಿ 2 ಸಲ ಪೂಜೆ ಇರ್ತದೆ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ. ಆಗಲೂ ಬಂದು ಪ್ರಾರ್ಥನೆ ಸಲ್ಲಿಸಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗ್ಬೋದು. ಈ ದೇವಿ ಮಹಾತ್ಮೆ ವರ್ಣಿಸಲು ಅಸಾಧ್ಯವಾದದ್ದು. ನಮ್ಮಲ್ಲಿ ದೇವಿಯ ಮಹಿಮೆಯನ್ನು ಹೊರಡಿಸಲು ಶಬ್ದವೇ ಇರಲ್ಲ. ಹಾಗಾಗಿ ಎಲ್ಲರಿಗೂ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸರಿಸಮಾನವಾಗಿ ಆಶೀರ್ವದಿಸಿ ಹರಿಸ್ತಿದ್ದಾಳೆ ನಾಡದೇವತೆ ದೇವಿರಮ್ಮ. ನೋಡ ಅಂತೇಳಿ ಕೆಳಗೂರು ಗ್ರಾಮದ ಒಂದು ರೈತರವರು ನಾವು ಇವತ್ತು ಕೆಳಗೂರು ದೇವರನ್ನ ಉತ್ಸವ ಅದ್ದೂರಾಗಿ ನಡೀತಾ ಇದೆ. ಗದ್ದಳಿ ದೇವರ ಕೆಂಡ 21 ದಿವಸದ ಹಬ್ಬ ಇದು. ಎಲ್ಲರೂ ಎಲ್ಲ ಜಾತಿ ವರ್ಗದವರು ಸೇರಿ ನಡೆಸೋವಂಥ ಹಬ್ಬ ಇದು. ಒಬ್ಬೊಬ್ಬರು ಮಾಡೋ ಅಂಥದ್ದಲ್ಲ, ಅವ್ರವ್ರ ಕೆಲಸಗಳನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನ ಇತಿಹಾಸದ ದೇವಸ್ಥಾನ, ಇದು ಚೋಳರ ಕಾಲದ ದೇವಸ್ಥಾನ. ಅದು ಈ ಥರ ಇರಲಿಲ್ಲ. ಹಿಂದೆ ಭಾರಿ ಇದಾಯ್ತು, ಜಂಕ್ಷೀಟಲ್ಲಿ ಶೆಡ್ಡಲ್ಲಿತ್ತು. ಇವತ್ತು ಎಲ್ಲರೂ ಸೇರಿ ದಾನ ಮಾಡಿ
ಇದು ದೇವಸ್ಥಾನ ಕೆಳಗಡೆ ಒಂದು ಹೊಸ ದೇವಸ್ಥಾನ ನಿರ್ಮಾಣ ಮಾಡಿದ್ವಿ, ಸುಗ್ಗಿಕಟ್ಟೆ. ತುಂಬ ಚೆನ್ನಾಗಿದೆ, ಜನಸಂಖ್ಯೆನೂ ಇದೆ, ಅದಕ್ಕೆ ತಕ್ಕನಾಗಿ ದೇವಸ್ಥಾನವೂ ನಂಗಿದೆ, ಜಾತ್ರೆನೂ ಅಷ್ಟೇ ಚೆನ್ನಾಗಿ ನಡೀತಾ ಇದೆ. ಆಯಿತಾ, ಇವತ್ತು ಎಲ್ಲ ಸಹಕಾರ ಬೇಕು, ಜನಗಳ ಸಹಕಾರ ಬೇಕು. 12 ಗ್ರಾಮಸ್ಥರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು. ಇದನ್ನ ಯಾರು ಬೇಜಾರದಲ್ಲಿ ಮಾಡೋ ಅಂಥದ್ದಲ್ಲ. ದೇವರಮ್ಮ ಎಲ್ಲರಿಗೂ ಒಳ್ಳೆ ಅನುಕೂಲ ಕೊಡುತ್ತೆ.
ಗದಳ್ಳಿ ಅಮ್ಮ ಅಂತ ಕರ್ಕೊಂಡ್ಬಂದ್ಬಿಟ್ಟು ಉತ್ಸವ ನಡೆಸ್ತೀವಿ. ಆಮೇಲೆ ಇಲ್ಲಿ ಹಿಂದೆ ನಾಡಗೌಡರು ಅಂತ ಕೆಲವರು ದೇವಕೊಟ್ರು 12 ಹಳ್ಳಿ ಸೇರಿಸಿ ಹಬ್ಬ ಮಾಡೋ ಅಂಥ ಒಂದು ಶಕ್ತಿ ನಮ್ಮ ದೇವಿ ಇದೆಯಲ್ಲ ದೇವರಮ್ಮ, ಅದು ಏನು ನಾವು ಬೇಡ್ತೀವಿ ಅದನ್ನು ಶಕ್ತಿ ನಮಗೆ ಕೊಡ್ತಾ ಇದ್ದಾಳೆ ಆ ತಾಯಿ. ಆದ್ದರಿಂದ ಯಾರದೇ ತಂದೆ ತಾಪತ್ರಗಳು ಏನಾರು ಇದ್ರೂ ನಮ್ಮ ದೇವರ ಹತ್ರ ಬಂದು ಬೇಡಿದರೆ ಅದು ಸಕಾಲವಾಗಿ ಅದು ಅವರಿಗೆ ನೆರವೇರುತ್ತೆ. ಆದ್ದರಿಂದ ಬರಿಗಾಲಲ್ಲಿ ನಡಿಬೇಕು, ಬಿಳಿ ಬಟ್ಟೆ ಬಿಳಿ ಪಂಚೆ ಉಟ್ಟು ಬರಬೇಕು, ಸ್ನಾನ ಮಾಡಿ. ಇದೆಲ್ಲ ಭಾರಿ ಸಿಸ್ಟಮ್ಗಳಿದೆ, ಎಲ್ಲ ವರ್ಗದವರು ಸೇರಿ ಮಾಡೋ ಅಂಥ ನಾಡ ಹಬ್ಬ. ಆದ್ದರಿಂದ ಇದನ್ನು ಯಾರು ಭಕ್ತಿಯಾದ ಅವರಿಗೆ ಏನಾರು ಅಂಥ ಇದು ತೊಂದರೆಗಳಿದ್ದರೆ ನಮ್ಮ ದೇವರ ಹತ್ರ ಬಂದು ಕೈ ಮುಗಿದು ಬೇಡಿದರೆ ಅವಳು ನಡೆಸ್ಕೊಡ್ತಾಳೆ. ನಮ್ಮ ದೇವರ ಗದ್ದಳ್ಳಿ ದೇವರು ಇದೆಯಲ್ಲ ಅವರ ಕಾಡಿನಿಂದ ಬಂದಿರೋಂಥ ಯಲಗುಡಿಗೆ ಗ್ರಾಮದವರು. ಅದು ಅಷ್ಟೇ ಭಾರಿ ವಾರದಲ್ಲಿ 2 ಪೂಜೆ ಆಗ್ತದೆ. ಭಾರಿ ಶಕ್ತಿ ಇದೆ, ಶಕ್ತಿ ದೇವತೆ ಆ ದೇವಿ. ಆದ್ದರಿಂದ ಆ ದೇವರಿಗೆ ನೀವೇನೇ ಯಾವುದೇ ತೊಂದರೆ ತಾಪತ್ರ ಇದ್ರೂ ಬಂದು ಕೈ ಮುಗಿದ್ರೆ ಅದನ್ನು ನೆರವೇರಿಸ್ಕೊಡ್ತಾಳೆ. ಇದು ಏನಂತಂದರೆ 600 ವರ್ಷಗಳಿಂದ ಪ್ರತಿ ವರ್ಷವೂ ಒಂದು ವರ್ಷ ಇಲ್ದಲೆ ಹಬ್ಬ ಇದು. ಎಲ್ಲ ಜಾತಿ ಧರ್ಮದ ಎಲ್ಲ ಜಾತಿಯವರು ಆ ಕಾರ್ಯಗಳನ್ನ ನೆರವೇರಿಸ್ಕೊಂಡು ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ನಡ್ಕೊಂಡು ಒಂದೇ ಒಂದು ವರ್ಷದಲ್ಲಿ ಹಬ್ಬ ನಿಲ್ತೀವಿ. ಎಲ್ಲ ಊರಲ್ಲೂ ಹಬ್ಬಗಳು ನಿಲ್ತವೆ. ಇದೊಂದು ದೇವಿರಮ್ಮ, ಇದು ಯಾಕಂದರೆ ಇದು ಪ್ರಮುಖವಾದ ಸ್ಥಾನ. ಇದು ದೇವಿರಮ್ಮಂದು. ಬಾಳಹಳ್ಳಿಲೂ ದೇವಿರಮ್ಮ ಇದೆ, ಹಳಲ್ದ್ರಲ್ಲೂ ದೇವಿರಮ್ಮ ಇದೆ. ಇದು ಪ್ರಮುಖವಾದವ್ರದ್ದು, ಯಾಕಂದರೆ ಇದು ದೊಡ್ಡಕ್ಕ. ಇದು ಎಲ್ಲರೂ ಬಾಳಹಳ್ಳಿ ನಿಂತಿದೆ, ಹಳಲ್ದ್ರಲ್ಲಿ ನಿಂತಿದೆ. ಬಟ್ ಇದು ಕೆಳಗೂರು ಹಬ್ಬ ಯಾವ ವರ್ಷ ನಿಂತಿಲ್ಲ. ಇದು ತುಂಬ ಪ್ರಸಿದ್ಧವಾದ ಹಬ್ಬ. 21ರಿಂದ 22 ದಿನಗಳ ಕಾಲ ಇದು ನಡೆಯುತ್ತೆ. ಕೊರೋನಾ ಕಾಲದಲ್ಲೂ ನಾವು ಹಬ್ಬ ನಿಲ್ಲಿಸಿಲ್ಲ, ಎಲ್ಲ ಕಡೆನೂ ನಿಷೇಧಾಜ್ಞೆ ಇತ್ತು. ಇಲ್ಲಿ ಕೊರೋನಾ ಟೈಮಲ್ಲೂ ಇಲ್ಲಿ ಹಬ್ಬ ಮಾಡಿ ಸಣ್ಣದಾಗೂ ಒಂದು ಹಬ್ಬ ಮಾಡಿದ್ದಾರೆ. ಮತ್ತು ಗದ್ದೆಳಮ್ಮದ ವಿಶೇಷ ಅಂತಂದರೆ ಪ್ರತಿ ವಾರ ಇದು ಭಾನುವಾರ ಮತ್ತು ಗುರುವಾರ ಇಲ್ಲಿ ತಾಯಿಗೆ ಎಡೆ ಮಾಡ್ತಾರೆ, ನಾನ್ ವೆಜಲ್ಲಿ ಎಡೆ ಮಾಡ್ತಾರೆ. ಅದು ತುಂಬ ವಿಶೇಷ. ಮತ್ತು ತಾಯಿನ ಏನೇ ಬೇಡ್ಕೊಂಡ್ರು ತಾಯಿ ಕರುಣಿಸ್ತಾಳೆ. ತುಂಬ ಪವರ್ಫುಲ್ ದೇವರಿದ್ದಾಳೆ. ಧನ್ಯವಾದ. ಬಳೆ ಕೊಟ್ಟರೆ ಇವತ್ತು ಇಲ್ಲ. ಅಯ್ಯೋ, 1 ನಿಮಿಷ ಹೇಳಲ್ಲ ಅವನಿಗೆ. ಒಂಚೂರು ಎಳ್ಕೈದು ಆ ಕಡೆಗೆ, ಒಂಚೂರು ಎಳ್ಕಳಿ ಇದು ಆ ಕಡೆಗೆ. ನಾನಲ್ಲಿ ಬರ್ಬೇಕೀಗ ಆಗಲ್ಲ. ಒಂಚೂರು ಎಳ್ಕ ಜಾರಿ ಬೆಳಗ್ಗೆಯಿಂದ ಮಾಡಿಸ್ತಾರೆ.